ನಮಸ್ಕಾರ. ಭೂದೇವಿಗೆ ಅಸಂಖ್ಯ ಪಾಪಾಚಲ ಕೋಟಿ ಭಾಜ. ಆಕೆ ನಮ್ಮೆಲ್ಲರ ಭಾರವನ್ನ ಹೊರೋದು ಆಕೆಗೆ ಶ್ರಮನೇ ಅಲ್ಲ. ಮಹಾಸಹನಾಶೀಲಳು ಭೂದೇವಿ. ಅಂತೆಯೇ ನಮ್ಮ ಪ್ರಾಚೀನ ಪದ್ಧತಿ ಸಂಸ್ಕೃತಿಯಲ್ಲಿ ಎದ್ದ ತಕ್ಷಣ ನಾವು ನೆಲಕ್ಕೆ ಕಾಲಿಡುವ ಮೊದಲು ಭೂದೇವಿಯ ಪ್ರಾರ್ಥನೆಯನ್ನ ಮಾಡಿ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಅವಳಲ್ಲಿ ಕ್ಷಮೆಯನ್ನ ಕೇಳಿ ಹೆಜ್ಜೆ ಇಡುವ ಪದ್ಧತಿ ಪ್ರಾಚೀನರಲ್ಲಿ ಇವತ್ತಿಗೂ ಇದೆ. ಅವಳು ಸಹನಾಶೀಲಳು. ಧರಣಿಯಷ್ಟು ಸಹನೆ ಜಗತ್ತಿನಲ್ಲಿ ಇನ್ನೊಬ್ಬರಿಗಿಲ್ಲ. ಆದ್ರೆ ಅವಳಿಗೂ ಸಹನೆ ಮೀರುವಂತಹ ವ್ಯಕ್ತಿಗಳು ಭೂಮಿಯಲ್ಲಿ ಹುಟ್ಟಿದರು. ಅವರ ಭಾರವನ್ನ ಭೂದೇವಿ ತಡಿಲಿಕ್ಕಾಗ್ಲಿಲ್ಲ ಅಂತ. ಯಾಕೆ ಅಂದ್ರೆ ಅಸಂಖ್ಯ ಪಾಪಾಚಲ ಕೋಟಿ ಭಾಜ ಅನ್ನಂತಾರೆ. ಬೆಟ್ಟದಷ್ಟು ಪಾಪಗಳನ್ನ ಹೊತ್ತವರು ಈ ದೈತ್ಯರು, ದ್ವಿತೀಯ ಮಕ್ಕಳು ದೈತ್ಯರು, ಮಹಾಪಾಪಿಗಳು. ಬೆಟ್ಟದಷ್ಟು ಪಾಪವನ್ನ ಹೊತ್ತಿದ್ದಾರೆ. ಅವಳಿಗೆ ಅದನ್ನ ಸಹನೆ ಮಾಡ್ಲಿಕ್ಕಾಗ್ಲಿಲ್ಲ. ದೈತ್ಯರು ಭಾರ ಅಲ್ಲ, ಅವರು ಹೊತ್ತ ಪಾಪಗಳ ಬೆಟ್ಟ ಅವಳಿಗೆ ಭಾರ ಆಯ್ತು. ನಂದು ಸ್ವಾರಸ್ಯವನ್ನ, ಬೆಟ್ಟಗಳನ್ನ ಭೂಮಿ ಹೊರೋದು ಪ್ರಸಿದ್ಧ. ಎಲ್ಲಾ ಕಡೆ ಬೆಟ್ಟಗಳಿವೆ. ಯಾಕೆ ಬೆಟ್ಟ ಇದೆ ಅಂದ್ರೆ, ಭೂಮಿ ಹೇಗಿದೆ ಅಂದ್ರೆ, ನಾನು ಅನೇಕ ಸಾರಿ ಅದನ್ನ ಹೇಳಿದ್ದೀನಿ. ಹಳೇ ಕಾಲದ ಕೆಲವು ಚಾಪೆಗಳಿರತ್ತೆ, ಸುತ್ತಿ ಇಟ್ಬಿಟ್ಟಿರ್ತಾರೆ. ನೀವು ಬಿಚ್ಚಿದ್ರೆ ಪುನಃ ಅದು ಸುತ್ಕೊಂಡ್ಬಿಡತ್ತೆ. ಭೂಮಿ ಹಾಗಿದೆ. ಅದನ್ನ ಹೀಗೆ ನೀವು ಹಾಸಿದ್ರೆ ಪುನಃ ಸುತ್ಕೊಂಡ್ಬಿಡತ್ತೆ ಭೂಮಿ. ಅದಕ್ಕೆ ಏನ್ ಮಾಡ್ತಾರೆ, ವೇಟರ್ ಇಡ್ತಾರಲ್ಲ. ನಾವೀಗೊಂದು ಪೇಪರ್ ಸುತ್ತಿ ಇಟ್ಟು ಅದನ್ನ ಓಪನ್ ಮಾಡ್ರೆ ಪುನಃ ಸುತ್ಕೊಳ್ಳುತ್ತೆ. ಅದು ಹಾಗೆ ಸುತ್ಕೊಳ್ಳದೆ ಇರ್ಲಿಕ್ಕೆ ವೇಟರ್ ಇಡ್ತೀವಿ. ಹಾಗೆ ದೇವರು ಭೂಮಿ ಮೇಲೆ ಪರ್ವತಗಳನ್ನ ಇಟ್ಟಿದ್ದಾನಲ್ಲೇ. ಏನ್ ಎಷ್ಟು ದೊಡ್ಡ ಬೆಟ್ಟ, ಎಷ್ಟು ಜಾಗ ವೇಸ್ಟ್ ಅಂತ ಅನ್ಕೋತೀವಿ ನಾವು. ವೇಸ್ಟ್ ಅನ್ನೋದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಮಗೆ ಬೇಡಾದದ್ದೇ ಇನ್ನೊಬ್ಬರಿಗೆ ಬೇಕಾಗಿರುತ್ತೆ. ನೋಡ್ರಿ, ದಾರಿಯಲ್ಲಿ ಎಷ್ಟೋ ಜನ ನೀರ್ ಕುಡಿತಾರೆ, ಬಾಟ್ಲ್ ಎಸೆದು ಬಿಡ್ತಾರೆ. ನಮಗದು ಉಪಯೋಗ ಇಲ್ಲ, ನಮಗದು ಭಾರ. ನೀರ್ ಮುಗಿದ ಮೇಲೆ ಬಾಟ್ಲು ಭಾರ, ಎತ್ತಿ ಹಾಕಿಬಿಡ್ತೇವೆ. ಅದನ್ನೇ ಆಯ್ಕೊಂಡು ಅದರಿಂದ ಜೀವನ ಮಾಡೋ ಕೆಲವರು ಇದ್ದಾರೆ. ಬರೀ ಆ ಬಾಟ್ಲುಗಳನ್ನು ಸಂಗ್ರಹ ಮಾಡಿ ಮಾರಿ ಅದರಿಂದ ಜೀವನ ಮಾಡೋರಿದ್ದಾರೆ. ಜಗತ್ತಿನಲ್ಲಿ ವ್ಯರ್ಥ ಅಂತ ಒಂದು ವಸ್ತುನೂ ಇಲ್ಲ. ಇದು ದೇವರ ಸೃಷ್ಟಿಯ ಒಂದು ಅದ್ಭುತ ಇದೆ. ಹೀಗಾಗಿ ಬೆಟ್ಟಗಳೆಲ್ಲ ಏನು ಸುಮ್ಮನೆ ದೊಡ್ಡ ದೊಡ್ಡ ಬೆಟ್ಟ, ಗುಡ್ಡ, ಬಂಡೆ ವ್ಯರ್ಥ ಅಲ್ಲ. ಬೆಟ್ಟಗಳಿಲ್ಲ ಅಂದ್ರೆ ಭೂಮಿ ಸುತ್ತಕೊಂಡ್ಬಿಡತ್ತೆ. ಆ ಭೂಮಿ ಮೇಲೆ ವೇಟರ್ ಹಾಗೆ ಬೆಟ್ಟ ಇಟ್ಟಿದ್ದಾನೆ ದೇವರು ಅಲ್ಲಲ್ಲಿ. ಹೀಗಾಗಿ ಬೆಟ್ಟಗಳನ್ನ ಹೊರೋದು ಭೂಮಿಗೆ ಏನು ಹೊಸದಲ್ಲ. ಆದರೆ ಪಾಪವೆಂಬ ಬೆಟ್ಟಗಳನ್ನ ಕೋಟಿ ಸಂಖ್ಯೆಯಲ್ಲಿ ಹೊತ್ತ ದೈತ್ಯರನ್ನ ಹೊರೋದು ಭೂಮಿಗೆ ಭಾರ ಆಯ್ತು. ಬೆಟ್ಟ ಹೊರೋದು ಕಷ್ಟ ಆಗದೆ ಇದ್ರು ಈ ಪಾಪದ ಬೆಟ್ಟ ಹೊರೋದು ಭೂದೇವಿ ಕಷ್ಟ ಆಯ್ತು. ಆದ್ದರಿಂದ ಆಕೆ ಭಗವಂತನ ಹತ್ರ ಹೋಗ್ತಾಳೆ. ಆಕೆಗೆ ಸಹನೆ ಆಗ್ಲಿಲ್ಲ ಅಂತಾರ ಅದ್ರ. ನೋಡ್ರಿ, ಅವರ ಇಲ್ಲಿ ಲೋಕೋಕ್ತಿ ಅಂತ ಒಂದು ಮಾತು ಯಾವಾಗ್ಲೂ ಹೇಳ್ತಾರೆ. ಕತೆ ಹೇಳುವಾಗ
ಇಂಗ್ಲಿಷಲ್ಲೆಲ್ಲ ಹೇಳ್ತಾರಲ್ಲ, ಈ ಕಥೆಯಿಂದ ಬರುವ ಮಾರಲ್ ಏನು ಅಂತ. ಹಾಗೆ ಇಡೀ ರುಕ್ಮಿಣೀಶ ವಿಜಯದಲ್ಲಿ ವಾದರಾಜ ಸ್ವಾಮಿಗಳು ಅಲ್ಲಲ್ಲಿ ನಮಗೆ ಲೋಕೋಕ್ತಿಗಳನ್ನ ಹೇಳ್ತಾರೆ, ಹೆಂಗ್ ನಾವಿರ್ಬೇಕು ಅನ್ನೋದನ್ನ ತಿಳಿಸ್ತಾರೆ. ಇದು ಬಹಳ ಸ್ವಾರಸ್ಯ ಇಡೀ ರುಕ್ಮಿಣೀಶ ವಿಜಯದಲ್ಲಿ. ಮುಕುಂದ ವಿದ್ವೇಷಿ ಭರೇಣ ಭಿನ್ನ ಬಭೂವ ಸಾಕ್ಷಾಂತಿ ಯುತಾಪಿ ಖಿನ್ನ ತಥಾ ಹಿ ಲೋಕೆ ಪತಿನಿಂದಕೇಭ್ಯ ಪತಿವ್ರತಾನಾಂ ಅಪರಃ ಕ್ವ ಭಾರಃ. ಏನ್ ಸ್ವಾರಸ್ಯವಾಗಿ ಹೇಳ್ತಾರ ವಾದರಾಜರಂದ್ರೆ, ಅವರು ತುಂಬಾ ಪಾಪಗಳನ್ನು ಹೊತ್ತಿದ್ದಾರೆ ದೈತ್ಯರು. ಕೃಷ್ಣಾಮೃತ ಮಹಾರಾಣದಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತು ಹೇಳ್ತಾರೆ, ಯಾರು ಅತ್ಯಂತ ಶ್ರೇಷ್ಠ ಜ್ಞಾನಿಗಳಿದ್ದಾರೆ, ಪ್ರಾರಬ್ಧ ಕರ್ಮವಶಾತ್ ಅವರು ಪಾಪ ಮಾಡಿದರೆ, ಆ ಪಾಪ ದೇವರು ಅವರಿಗೆ ಕೊಡಲ್ಲ, ಅದನ್ನ ದೈತ್ಯರಿಗೆ ಕೊಡ್ತಾನೆ. ಬಹಳ ಧರ್ಮಿಷ್ಠರಾದ ಯೋಗ್ಯರಾದವರು ಪಾಪ ಮಾಡಿದರೆ, ಅದಕ್ಕೆ ಅನೇಕ ಸಾರಿ ಮಾತಾಡ್ತಾರೆ, ದೊಡ್ಡವರು ಜ್ಞಾನಿಗಳು ಮಾಡುವ ಕೆಲವು ವಿಚಾರಗಳು ನಮಗೆ ಮೇಲ್ನೋಟಕ್ಕೆ ತಪ್ಪು ಅಂತ ಅನಿಸ್ಬಹುದು. ತಕ್ಷಣ ಅದನ್ನ ಫೋಟೋ ತೆಗೆದು ಅದಕ್ಕೊಂದು ಕಾಮೆಂಟ್ ಮಾಡಿ, ಇವ್ರು ಹಿಂಗ್ ಮಾಡಿದ್ರ, ಆಚಾರ ಹಿಂಗ್ ಮಾಡಿದ್ರು, ಈ ಸ್ವಾಮಿ ಹಿಂಗ್ ಮಾಡಿದ್ರು ಅಂತ ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡುದು. ಇದನ್ನ ಯಾಕೆ ಮಾಡಬಾರ್ದು ಅಂದ್ರೆ, ಕದಾಚಿತ್ ಅದು ಪಾಪವೇ ಆಗಿದ್ರು ಆ ಪಾಪ ದೇವರು ಅವರಿಗೆ ಕೊಡೋದಿಲ್ಲ. ಯಾಕೆಂದ್ರೆ ನಿರಂತರ ಮಾಡುವ ಭಗವಂತನ ಸೇವಾ, ಆದ್ದರಿಂದಾಗಿ ಭಗವಂತ ಅವರಿಗೆ ಅದನ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಇದು ಬೇರೆಯವ್ರನ್ನೆಲ್ಲ ನೋಡಿ, ಇದು ಭಾರಿ ಮುಖ್ಯವಾದ. ಅದಕ್ಕಾಗಿ ನಾವ್ ಯಾರ ಬಗ್ಗೆ ಏನು ಅವರು ಮಾಡುವ ಕರ್ಮಗಳ ಬಗ್ಗೆ ನಾವ್ ಯಾಕೆ ಮಾತಾಡಬಾರದು ಅಂದ್ರೆ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರ ಹಿಂದಿನದ್ದೇನು, ಅವ್ರ ಮುಂದೇನೋ, ಅವ್ರ ಎಂಥ ಸಾಧಕರು, ಏನು ನಮಗ್ ಗೊತ್ತಿರೋದಿಲ್ಲ, ಯಾವುದೂ ನಮಗ್ ಗೊತ್ತಿರೋದಿಲ್ಲ. ಆದ್ರಿಂದ ನಾವು ಮತ್ತೊಬ್ಬರ ಪಾಪಗಳ ಬಗ್ಗೆ ಮಾತನಾಡೋದು. ಒಂದು ಕನ್ನಡದಲ್ಲಿ ಒಂದು ಗಾದೆ ಮಾತು, ಇವನ ಎಲೆಯಲ್ಲೇ ಹೆಗ್ಗಣ ಸತ್ತು ಬಿದ್ದಿರತ್ತೆ. ಹೆಗ್ಗಣ ಅಂದ್ರೆ ಗೊತ್ತಲ್ಲ, ಇವನ್ ಎಲೆಯಲ್ಲಿ ಹೆಗ್ಗಣ ಸತ್ತು ಬಿದ್ದಿರತ್ತೆ, ಮತ್ತೊಬ್ಬರೆಲ್ಲ ನೊಣ ಜಾಡಿಸ್ಲಿಕ್ಕೆ ಹೋಗ್ತಾರೆ. ತಾನು ಮಹಾಪಾಪಿಷ್ಠ, ತಾನು ಒಂದ್ ಹೊತ್ತು ಸಂಧ್ಯಾವಂದನೆ ಮಾಡಲ್ಲ ನೋಡ್ರಿ, ಅವರು ಸಾಯಂಕಾಲ ಸಂಧ್ಯಾವಂದನೆ ಮಾಡಲ್ಲ, ಅವ್ರನ್ನ ಬೈತಿರ್ತಾನೆ, ಇವ್ನು ಬೆಳಿಗ್ಗೆನೂ ಮಾಡ್ತಿರೋದಿಲ್ಲ. ಹೀಗೆ ಕೆಲವ್ರದ್ದು ಇರತ್ತೆ. ಹೀಗಾಗಿ ಯಾವಾಗ್ಲೂ ನಿಂದನೆಯನ್ನ ಮಾಡಿ ಪಾಪಗಳನ್ನ ಬೆಳೆಸ್ಕೋಬಾರ್ದು. ಭೂದೇವಿಗೆ ಯಾವುದು ಸಹನೆ ಆಗ್ಲಿಲ್ಲ ಅಂದ್ರೆ, ಅವರು ಮಾಡೋ ಎಲ್ಲಾ ಪಾಪಗಳನ್ನಕ್ಕೆ ಸಹಿಸಿ ಬಿಡ್ತಾಳಂತೆ. ಆದ್ರೆ ತನ್ನ ಗಂಡನನ್ನ ದ್ವೇಷ ಮಾಡ್ತಾರಲ್ಲ ಇವರೆಲ್ಲ. ಭೂದೇವಿಯ ಗಂಡ ಯಾರು? ಭಗವಂತ. ವರಾಹದೇವರೇ ಭೂದೇವಿಯ ಗಂಡ. ಹೀಗಾಗಿ ತನ್ನ ಗಂಡನನ್ನ ದ್ವೇಷ ಮಾಡೋದನ್ನ ಪತಿವ್ರತ ಸ್ತ್ರೀಯರು ಸಹಿಸೋದಿಲ್ಲ ಅಂತ ನೋಡ್ರಿ ಆ ಮಾತು. ಪತಿವ್ರತಾನಾಂ ಅಪರಃ ಕ್ವ ಭಾರಃ. ಪತಿವ್ರತ ಸ್ತ್ರೀಯರಿಗೆ ಇದಕ್ಕಿಂತ ಬೇರೆ ಭಾರವಾದದ್ದು ಯಾವ್ದಿದೆ? ತಮ್ಮ ಗಂಡನ ನಿಂದನೆಯನ್ನ ಕೇಳುವುದು ಪತಿವ್ರತ ಸ್ತ್ರೀಯರಿಗೆ ಬಹಳ ದೊಡ್ಡ ಭಾರ, ಬಹಳ ಮುಖ್ಯವಾದ ಮಾತು. ಇದರಿಂದ ಏನ್ ತಿಳಿಸಿದ್ರು ಅಂದ್ರೆ, ಗಂಡನ ನಿಂದನೆಯನ್ನ ಸ್ತ್ರೀಯರು ಮಾಡಬಾರದು ಅನ್ನುವ ಸಂದೇಶವನ್ನ ವಾದರಾಜ ಸ್ವಾಮಿಗಳು ಕೊಡ್ತಾರೆ. ಹೀಗಾಗಿ ಅತ್ಯಂತ ಶಾಂತಿಯುತಳಾಗಿದ್ರು ಕೂಡ ಅವಳಿಗೆ ಅದನ್ನ ಸಹನೆ ಮಾಡ್ಲಿಕ್ಕಾಗಿಲ್ಲ. ಯಾಕೆ ಅಂದ್ರೆ, ಲೋಕೆ ಪತಿನಿಂದಕೇಭ್ಯ ಪತಿವ್ರತಾನಾಂ ಅಪರಃ ಕ್ವ ಭಾರಃ. ಪತಿವ್ರತ ಸ್ತ್ರೀಯರಿಗೆ ಅದಕ್ಕಿಂತ ಭಾರ ಇನ್ನೊಂದೇನು? ಭಾಗವತ ಚತುರ್ಥ ಸ್ಕಂದದಲ್ಲಿಯೂ ಕೂಡ ದಾಕ್ಷಾಯಣಿ ದೇಹತ್ಯಾಗ ಮಾಡ್ತಾಳೆ. ಸತಿ, ದಕ್ಷನ ಮಗಳು. ಯಾವುದಕ್ಕಾಗಿ ದೇಹತ್ಯಾಗ ಮಾಡಿದ್ಲು ಗೊತ್ತಾ? ತನ್ನ ಗಂಡನ ನಿಂದನೆಯನ್ನ ಅಪ್ಪ ಮಾಡಿದ್ದನ್ನ ಕೇಳಿ, ಬೇರೆ ಯಾರು ಅಲ್ಲ, ಮದುವೆ ಮಾಡಿಕೊಟ್ಟ ಅಪ್ಪ ತನ್ನ ಗಂಡನನ್ನ, ಅಂದ್ರೆ ಅವನ ಅಳಿಯನನ್ನ ಅವನ ನಿಂದನೆ ಮಾಡಿದ್ದನ್ನ ಇವಳು ಕೇಳಿ ತನ್ನ ಯೋಗಾಗ್ನಿಯಿಂದ ದೇಹವನ್ನ ಭಸ್ಮ ಮಾಡಿಕೊಳ್ತಾಳೆ ಸತಿ. ಪತಿವ್ರತ್ಯ ಅಂದ್ರೆ ಇದು ಅಂತ. ಪತಿವ್ರತ ಸ್ತ್ರೀಯರು ಅಂದ್ರೆ ಹೀಗೆ. ಈಗಿನವ್ರಿಗೆ ಯಾರಿಗಾದ್ರು ನೀವು ಸುಮ್ಮನೆ ಕೇಳಿ ನೋಡ್ರಿ, ಅದೇನಪ್ಪ ನಿಮ್ ಮನೆಯವ್ರು ಯಾಕೆ ಆಗಿರ್ತಾರೆ ಯಾವಾಗ್ಲೂ ಅಂತಾರ. ಸುಮ್ನೆ ಒಂದ್ ಮಾತು ಇಷ್ಟಂದ್ ನೋಡ್ರಿ, ಅಯ್ಯೋ ಏನ್ ಕೇಳ್ತೀರಿ ನಮ್ಮ ಯಜಮಾನ್ರ ಬಗ್ಗೆ, ಸಾಕಾಗಿ ಹೋಗಿದೆ, 30 ವರ್ಷ ಆಯ್ತು ಕಟ್ಕೊಂಡು, ಅವ್ರಿಗ್ ಗೊತ್ತಿಲ್ಲದೆ ಇರೋದು, ಇವ್ರಿಗ್ ಗೊತ್ತಿದ್ದು ಎಲ್ಲ ಸೇರಿ ಹೇಳ್ಬಿಟ್ಟಿರ್ತಾರೆ. ಇನ್ನೊಬ್ರು ಬೈದ್ರೆ ಕೇಳಬಾರ್ದು ಅಂತಾರೆ, ಇವರೇ ಬೈದ್ ಬಿಟ್ರೆ ಗೊತ್ತು. ಹೀಗಾಗಿ ಭೂದೇವಿ ಪತಿವ್ರತಾನಾಂ ಅಪರಃ ಕ್ವ ಭಾರಃ. ಪತಿವ್ರತ ಸ್ತ್ರೀಯರಿಗೆ ಅದಕ್ಕಿಂತಲೂ ಭಾರವಾದದ್ದು ಇನ್ನೊಂದಿಲ್ಲ. ಹೀಗಾಗಿ
ಅದನ್ನ ಭೂದೇವಿ ಸಹನೆ ಮಾಡದೆ ಗೋರೂಪವನ್ನ ಧಾರಣೆ ಮಾಡ್ತಾಳೆ. ಗೋರೂಪವನ್ನ ಭೂದೇವಿ ಧಾರಣೆಯನ್ನ ಮಾಡ್ತಾಳೆ. ಯಾಕೆ ಗೋರೂಪವನ್ನು ಧಾರಣೆ ಮಾಡಿತ್ತು? ವಾದರಾಜ ಸ್ವಾಮಿಗಳಂತಾರೆ, ನಿಶಮ್ಯ ಗೋಬ್ರಾಹ್ಮಣ ಮುಖ್ಯ ಬಂಧುಂ ಧ್ರುವಂ ಮುಕುಂದಂ ಶರಣಂ ವ್ರಜಂತಿ. ಗೋ ಬ್ರಾಹ್ಮಣರಿಗೆ ಮುಖ್ಯ ಬಂಧು ದೇವರು. ನೋಡ್ರಿ, ಇಡೀ ಜಗತ್ತಿನಲ್ಲಿ ನಾವು ಮಾತ್ರ ಏನಂತೀವಿ, ಚತುಸ್ಸಾಗರ ಪರ್ಯಂತಂ ದಿನಾ ನಾವು ಗೋತ್ರ ಪ್ರವರವನ್ನ ಹೇಳಿ ನಮಸ್ಕಾರ ಮಾಡುವಾಗ ಇಡೀ 4 ಸಮುದ್ರದ ಸುತ್ತಲೂ ಇರುವ ಎಲ್ಲ ಗೋ ಬ್ರಾಹ್ಮಣರು ಸುಖವಾಗಿರ್ಲಿ ಅಂತ ದಿನಾ ಪ್ರಾರ್ಥನೆ ಮಾಡುವ ಒಂದೇ ಒಂದು ಪ್ರಾಚೀನ ಧರ್ಮ ನಮ್ಮ ಧರ್ಮ. ಅದಕ್ಕೆ ನಮ್ಗೆ ಇದರ ಬಗ್ಗೆ ಒಂದು ಹಿರಿಮೆ ಇರ್ಬೇಕು. ಇದನ್ನ ಸುಮ್ಮನೆ ಆಡಂಬರಕ್ಕೆ ಮಾಡಬಾರ್ದು. ಇಡೀ ಜಗತ್ತಿಗೆ ಇವತ್ತು ಬಹಳ ಕಡಿಮೆ ಸಂಖ್ಯೆಯಲ್ಲಿ ನಾವೆಲ್ಲ ಇದ್ದೀವಿ, ಬ್ರಾಹ್ಮಣರು 2% ಇದ್ದೀವಿ ಅಂತ ಅಷ್ಟೇ. ಆದ್ರೆ ಶಕ್ತಿ ಎಷ್ಟಿದೆ ಅಂದ್ರೆ, ನಿಂತ್ರೆ ಒಬ್ಬೊಬ್ಬನು ವಿಶ್ವಾಮಿತ್ರ, ಒಬ್ಬೊಬ್ಬನು ದೊಡ್ಡ ದೊಡ್ಡ ತಪಸ್ವಿ ಆಗಬಹುದು, ಆದ್ರೆ ಆಗುದಿಲ್ಲ. ಯಾಕೆಂದ್ರೆ ನಮಗೆ ನಮ್ಮ ಧರ್ಮಗಳಲ್ಲಿ ಶ್ರದ್ಧೆ ಇದೆ. ನಾವು ಮಂತ್ರ ಹೇಳ್ತೇವೆ, ಸಂಧ್ಯಾವಂದನೆ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಆದ್ರೆ ಏನ್ ಅರ್ಥ ಅಂತ ಗೊತ್ತಿಲ್ಲ. ಗೊತ್ತಿಲ್ಲದೆ ಮಾಡುವ ಕರ್ಮಕ್ಕೂ ಗೊತ್ತಾಗಿ ಮಾಡುವ ಕರ್ಮಕ್ಕೂ ವ್ಯತ್ಯಾಸ ಇದೆ. ಆದ್ದರಿಂದಾಗಿ ದೇವರಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದದ್ದು 2, ಒಂದು ಗೋ ಮತ್ತೊಂದು ಬ್ರಾಹ್ಮಣ. ಇವರಿಬ್ಬರ ಬಗ್ಗೆ ಭಗವಂತನಿಗೆ ಬಹಳ 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 ಪ್ರೀತಿ. ಅದರಲ್ಲೂ ಮೊದಲನೇದು ಯಾವುದು? ಗೋ. ದುರಂತ ಇವತ್ತು ನಾವು ನಮ್ಮ ಏರಿಯಾದಿಂದ ಹೊರಟು ಬರುವಾಗ ದಾರಿಯಲ್ಲಿ ಒಂದು 15-20 ಬೀಫ್ ಹಂದಿ ಸಿಗುತ್ತೆ, ಗೋಮಾಂಸವನ್ನ ಮಾಡ್ತಾರೆ. ಎಷ್ಟು ಅನ್ಯಾಯ! ನೀವು ಒಂದು ಸಾರಿ ಗೋ ಸಾವಿತ್ರಿ ಸ್ತೋತ್ರ ಓದ್ರಿ, ಒಂದೇ ಒಂದು ಸಾರಿ, ಅದ್ಭುತ. ಗೋ ಸಾವಿತ್ರಿ ಸ್ತೋತ್ರವನ್ನ ದಿನಾ ಪಾರಾಯಣ ಮಾಡಿಬಿಟ್ರೆ, ಅದರಲ್ಲಿರೋ ಅರ್ಥವನ್ನ ತಿಳಿದು ಪಾರಾಯಣ ಮಾಡಿಬಿಟ್ರೆ, ಅದು ಎಷ್ಟು ಗೋವಿನ ಮಹಿಮೆ ಹೇಳಿದ್ದಾರೆ, ಎಲ್ಲೆಲ್ಲಿ ಯಾವ ಯಾವ ಭಗವಂತನ ರೂಪಗಳಿರುತ್ತೆ. ಶತಬ್ರಾಹ್ಮಣ ಭುಕ್ತೇನ ಸಮಮಾಹುರ್ ಯುಧಿಷ್ಠಿರ ಅಂತಾರೆ. ಒಂದು ಮುಷ್ಟಿ ಆಗುವಷ್ಟು ಗೋಗ್ರಾಸವನ್ನ ದಿನಾ ಒಂದು ಹಸುವಿಗೆ ಕೊಟ್ಟರೆ, ನೋಡ್ರಿ ನಮ್ಮ ಮುಷ್ಟಿಯಲ್ಲಿ ಎಷ್ಟು ಹಿಡಿಯತ್ತೆ. ಆಕ್ಚುಲಿ ಹಸು ಚೆನ್ನಾಗಿ ತಿನ್ನತ್. ನಮ್ ಕಡೆಗೆಲ್ಲ ಜಾಸ್ತಿ ಊಟ ಮಾಡಿದ್ರೆ ಏನ್ ದನ ತಿನ್ನಂತ ತಿಂತಿ ಅಂತ ಬೈತಾರೆ. ಅಂದ್ರೆ ದನ ಅಷ್ಟು ತಿನ್ನತ್ತೆ ಮನೆಯಲ್ಲಿ. ಮತ್ತೆ ಉಳದ ಬೆಳೆದ ಹಿಂದಿನ ಕಾಲಕ್ಕೆಲ್ಲ ಈ ತರಕಾರಿ ಸಿಪ್ಪೆ ಅದು ಇದೆಲ್ಲ ಹಸುವಿಗೆ ಹಾಕೋರು. ಜಾಸ್ತಿ ತಿನ್ನತ್ತೆ ದನ, ಅದ್ರ ಹೊಟ್ಟೆನೂ ದೊಡ್ಡದು. ಅಂತ ಹಸುವಿಗೆ ಹೊಟ್ಟೆ ತುಂಬುವಷ್ಟು ಹಾಕೋದಲ್ಲ, ಕೇವಲ ನಮ್ಮ ಹಸ್ತಿ ಸಂಪೂರ್ಣ ಮಾತ್ರತಃ ಅಂತ ಹೇಳ್ತಾರೆ. ನಮ್ಮ ಕೈ ಹಿಡಿ ತುಂಬುವಷ್ಟು ಗೋಗ್ರಾಸವನ್ನ ದಿನಾ ಹಸುವಿಗೆ ಕೊಟ್ರೆ ಒಂದು 100 ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದ ಪುಣ್ಯ. ಎಷ್ಟು ಪುಣ್ಯ! ಅದಕ್ಕೆ ಹಿಂದಿನ ಕಾಲದಲ್ಲಿ ಎಲ್ಲಾರ ಮನೆಯಲ್ಲಿ ಗೋಶಾಲೆ ಇರುತ್ತೆ. ದಿನಾ ಗೋಸೇವಾ ಮಾಡೋದು, ಅದ್ರೊಂದು ಆನಂದ ಬೇರೆ ಇರುತ್ತೆ. ಗೋಸೇವಾ ಮಾಡೋದ್ರಿಂದ ಒಂದು ತೃಪ್ತಿ, ಒಂದು ಆನಂದ, ಅದು ಇನ್ಯಾವುದರಿಂದ ಇರೋದಿಲ್ಲ. ಅದು ವಿಚಿತ್ರ ಆನಂದ. ಆಸೆ ಇಲ್ಲಿ ಇಟ್ಕೋಬೇಕು ಅಂತ ಜಾಗ ಇಲ್ಲ, ಅದನ್ನ ಒಂದೇ ಕಡೆ ಕಟ್ಟಿ ಹಾಕ್ಬೇಕು. ಅದನ್ನ ನೋಡಿ ಬೇಜಾರಾಗಿ ಇಲ್ಲಿದ್ದನ್ನೆಲ್ಲ ಕಳಿಸ್ತಿದ್ವಿ ನಾವು. ಆದ್ರೆ ಭಾರಿ ಸಂತೋಷ ಇರುತ್ತೆ. ದಿನಾ ನೀವು ಗೋ ಪೂಜೆ ಮಾಡಿ ನೋಡ್ರಿ, ಸಂತೋಷ ಇರುತ್ತೆ. ಭಗವಂತನ ಅತ್ಯಂತ ವಿಶೇಷ ಸನ್ನಿಧಾನ ಗೋವಿನಲ್ಲಿ. ಹೀಗಾಗಿ ಗೋ ಆದ ಮೇಲೆ ಬ್ರಾಹ್ಮಣ. ಅದಕ್ಕಾಗಿಯೇನೆ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ದೇವರಿಗೆ ನಾವು ಪ್ರಾರ್ಥನೆ ಮಾಡುವಾಗಲೇನೆ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಅಂತ ಮೊದಲು ಹೇಳೋದು ಗೋನಿ. ಹೀಗಾಗಿ ಅವಳು ಗೋರೂಪವನ್ನ ಧಾರಣೆಯನ್ನ ಮಾಡ್ತಾಳೆ. ದೇವರಿಗೆ ತುಂಬಾ ಪ್ರೀತಿಯ ಯಾವ ಪ್ರಾಣಿ ಇದೆಯೋ, ಯಾವ ವ್ಯಕ್ತಿ ಇದೆಯೋ ಅದನ್ನ ತಾನು ಧಾರಣೆ ಮಾಡಿ ಹೋದ. ನನ್ನ ಹತ್ರ ತುಂಬಾ ಶ್ರೀಮಂತಿಕೆ ಇದೆ, ಬೇಕಾದಷ್ಟು ಸೂಟು ಬೂಟುಗಳಿವೆ. ಈಗೆಲ್ಲ ಲಕ್ಷಾಂತರ ರೂಪಾಯಿ ಇದೆ. ನನ್ನ ಬಟ್ಟೆಗಳಿಗೆ ಲಕ್ಷ ಲಕ್ಷ ರೂಪಾಯಿಗಳಿವೆ. ಮದುವೆ ಮೊದಲಾದವುಗಳಲ್ಲಿ ಖರೀದಿ ಮಾಡ್ತಾರೆ. ಭಾರಿ ಸೀರೆ ತಗೋತಾರೆ, 3-4 ಲಕ್ಷ ಕೊಟ್ಟು ತಗೋತಾರೆ. ಇನ್ನೂ ಜಾಸ್ತಿ ಬೆಲೆ. ಅವತ್ತೊಂದೇ ದಿನ ಉಡ್ತಾರೆ. ಮತ್ತೆ ದಿನ ಮನೇಲಿ ಉಟ್ಕೊಳ್ಳುವಂತ ಸೀರೆ ಅಲ್ಲ, ಲಕ್ಷಾಂತರ ರೂಪಾಯಿ. ಫಂಕ್ಷನ್ ಇದ್ದಾಗ ಉಟ್ಕೋಬೇಕು. ಯಾವ್ದೋ ಫಂಕ್ಷನ್ ಬಂದಾಗ ಇದೇ ನನ್ ಫಂಕ್ಷನ್, ಇಷ್ಟು ಗ್ರ್ಯಾಂಡ್ ಅಂತ ನಾನು ಯಾಕೆ ಉಟ್ಕೋಬೇಕು? ಅದನ್ನ ಬಿಟ್ಟೇ ಬಿಡೋದೆ. ನನ್ ಗ್ರ್ಯಾಂಡ್ ಫಂಕ್ಷನ್ ಯಾವ್ದು? ಮತ್ ನನ್ ಮದುವೆನೆ, ಅವತ್ತೊಂದಿನ ಉಟ್ಕೊಳ್ಳಿ ಕಷ್ಟಪಡ್ತಾರೆ. ಭಾರಿ ಬೆಲೆ ಬಾಳುವ ಸೂಟು ಬೂಟುಗಳನ್ನ ತಗೊಂಡು, ಲಕ್ಷಾಂತರ ರೂಪಾಯಿ ಸೂಟು ಬೂಟು, ತುಂಬಾ ಬೆಲೆ ಬಾಳೋದು.
ಅದನ್ನ ಹಾಕೊಂಡು ಸ್ವಾಮಿಗಳ ಮುಂದೆ ಹೋಗಿ ನಿಂತ್ರೆ ಸ್ವಾಮಿಗಳು ಸಂತೋಷ ಪಡ್ತಾರೇನು? ಏನ್ ಒಳ್ಳೆ ಮ್ಯಾಚಿಂಗ್, ಏನ್ ಟೈ, ಏನ್ ಪ್ಯಾಂಟ್ ಅಂತಾರ. ಸ್ವಾಮಿಗಳಿಗೆ ನೀವು ಸಂತೋಷ ಆಗ್ಬೇಕಾದ್ರೆ ಒಂದು ಒಳ್ಳೆ ಪಂಚೆ ಉಟ್ಕೊಂಡು ಹೋದ್ರೆ ಸಾಕು. ಸೂಟು ಬೂಟು ಹಾಕೊಂಡು ಸ್ವಾಮಿ ಮುಂದೆ ನಿಂತ್ರೆ ಸ್ವಾಮಿಗಳಿಗೆ ಸಂತೋಷ ಆಗೋದು. ದೇವರ ಮುಂದೆ ಹೋಗ್ಬೇಕಾದ್ರೆ ಮತ್ತೆ ಹೆಂಗ್ ಹೋಗ್ಬೇಕು? ಎಲ್ಲಿ ಹೋಗ್ಬೇಕಾದ್ರೂ ಡ್ರೆಸ್ ಕೋಡ್ ಮುಖ್ಯ. ನಮ್ಮ ವೇಷ ನಮ್ಮ ಗೌರವವನ್ನ ಹೆಚ್ಚು ಮಾಡುತ್ತೆ. ಸುಭಾಷಿತಕಾರಿ ಮಾತಂತ. ಸಮುದ್ರ ಮಥನ ಕಾಲದಲ್ಲಿ ಈ ಡ್ರೆಸ್ ಕೋಡ್ ತುಂಬಾ ಬೆಲೆ ಬಾಳ್ತು ಅಂತ. ಯಾಕೆ? ಆನೆ ಚರ್ಮ ಸುತ್ತಕೊಂಡು ಬಂದ ರುದ್ರದೇವರಿಗೆ ಸಮುದ್ರ ಮಥನದಲ್ಲಿ ಸಿಕ್ಕಿದ್ದೇನು? ವಿಷ. ಪೀತಾಂಬರ ಉಟ್ಕೊಂಡು ಬಂದ ದೇವರಿಗೆ ಸಿಕ್ಕಿದ್ದೇನು? ಲಕ್ಷ್ಮೀದೇವಿ. ಡ್ರೆಸ್ ಕೋಡ್ ಎಷ್ಟು ನೋಡ್ರಿ. ಆನೆ ಚರ್ಮ ಉಟ್ಕೊಂಡಿದ್ದಕ್ಕೆ ವಿಷ ಸಿಕ್ತು, ಪೀತಾಂಬರ ಉಟ್ಕೊಂಡದ್ದಕ್ಕೆ ಲಕ್ಷ್ಮಿ ಸಿಕ್ಕಳು. ಹೀಗಾಗಿ ಡ್ರೆಸ್ ತುಂಬಾ ಇಂಪಾರ್ಟೆಂಟ್ ಅಂತ ಸುಭಾಷಿತದ ತಮಾಷೆಗೆ ಹೀಗೆ ತಾನು ಮಾತನಾಡ್ತಾನೆ. ಹೀಗಾಗಿ ದೇವರ ಹತ್ರ ಅವಳು ಕೇಳಲಿಕ್ಕೆ ಹೊರಟಿದ್ದ. ಹೀಗಾಗಿ ದೇವರಿಗೆ ಇಷ್ಟ ಆಗುವ ರೂಪವನ್ನ ಧಾರಣೆ ಮಾಡಿದ್ರು. ಒಬ್ಬ ವ್ಯಕ್ತಿ ಹತ್ರ ನಾವು ಹೋಗ್ಬೇಕಾದ್ರೆ, ಏನಾದ್ರೂ ಕೇಳ್ಬೇಕಾದ್ರೆ, ಏನಾದ್ರೂ ಇಸ್ಕೋಬೇಕಾದ್ರೆ ಅವನಿಗೇನ್ ಇಷ್ಟ ಹಾಗೆ ನಾವಿರ್ಬೇಕು. ಅವನಿಗೆ ಬೇಕಾದದ್ದನ್ನ ನಾವು ತಗೊಂಡು ಹೋಗ್ಬೇಕು. ಎಷ್ಟೋ ಕಡೆ ಮತ್ತೆ ಅನೇಕ ವ್ಯಾಪಾರಗಳಲ್ಲಿ ಮಾಡೋದೇ ಇದನ್ನ. ಆ ವ್ಯಕ್ತಿಗೆ ಯಾರೋ ಒಬ್ಬನ ಹತ್ರ ಏನೋ ಕೆಲಸ ಆಗ್ಬೇಕಾಗಿರುತ್ತೆ, ಅವನಿಗೆ ಏನೋ ಇಲ್ಲಿ ಸಿಗಲ್ಲ, ಯಾವ್ದೋ ಯಾಪೂಸ್ ಹಣ್ಣೆಲ್ಲ ಈ ಕಡೆ ಜಾಸ್ತಿ ಸಿಗಲ್ಲ, ಅವನಿಗೆ ತುಂಬಾ ಇಷ್ಟ ಇರುತ್ತೆ, ನನಗೆ ತುಂಬಾ ದೊಡ್ಡ ಕೆಲಸ ಆಗ್ಬೇಕು, ಅಲ್ಲಿಂದ ತರಿಸಿ ಅದನ್ನ ತಗೊಂಡು ಹೋಗಿ ಕೊಟ್ಟು ನಮ್ ಕೆಲಸ ಮಾಡ್ಬೇಕು. ಅವನ ಪ್ರಸನ್ನ, ರಾಜ ಪ್ರಸನ್ನನಾಗೋದು, ಯಜಮಾನನ್ನ ಸಂತೋಷ ಪಡಿಸೋದು ಒಂದು ಕಲೆ ಅಂತ. ಅವಾಗ ನಮ್ ಕೆಲಸ ಸಲೀಸಾಗೋದು. ಹೀಗೆ ಭೂದೇವಿ ತಾನು ಗೋರೂಪವನ್ನ ಧಾರಣೆಯನ್ನ ಮಾಡಿ ತಾನು ದೇವರ ಹತ್ರ ಹೋಗ್ತಾಳೆ. ಅಷ್ಟೇ ಮಾಡ್ಲಿಲ್ಲ, ದೇವರಿಗೆ ಇನ್ನೊಂದು ಬಹಳ ಇಷ್ಟ. ಇನ್ನೊಂದು ಯಾವ್ದು ಬಹಳ ಇಷ್ಟ ದೇವರಿಗೆ? ಬ್ರಾಹ್ಮಣರು ಅಂದ್ರೆ ಬಹಳ ಇಷ್ಟ. ಗೋ ಬ್ರಾಹ್ಮಣ ಇವೆರಡಕ್ಕೆ ತೊಂದರೆ ಆದ್ರೆ ದೇವರ ಒಂದು ಕಡೆಗೆ ಈ ಮಾತು ಹೇಳ್ತಾನೆ. ಮನುಷ್ಯ ಬಹಳ ಬೇಗ ಯಾವಾಗ ನಾಶ ಹೊಂದುತ್ತಾನೆ ಅಂದ್ರೆ, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಶು ಸಾಧುಷು. ಯಾರು ವೇದಗಳಿಗೆ ಅವಮಾನ ಮಾಡ್ತಾರೆ, ಯಾರು ಬ್ರಾಹ್ಮಣರಿಗೆ ಅವಮಾನ ಮಾಡ್ತಾರೆ, ಯಾರು ಗೋವುಗಳನ್ನ ತಿರಸ್ಕಾರ ಮಾಡ್ತಾರೆ, ಅವನು ಸಭಾ ಆಶುವಿನಶ್ಯತಿ ಅಂತ ದೇವರನ್ನು ಮಾತಾಡ್ತಾನೆ. ಅವನು ಬೇಗ ನಾಶ ಆಗ್ತಾನೆ. ಒಂದು ಕಡೆಗೆ ಈ ಮಾತು ಕೇಳ್ತೀವಿ ಭಾಗವತದಲ್ಲಿ. ಪರೀಕ್ಷಿತ್ ಮಹಾರಾಜ ಶಮೀಕ ಋಷಿಗಳಿಗೆ ಅವಮಾನ ಮಾಡಿ ಬಂದ್ಬಿಡ್ತಾನೆ. ಸತ್ತ ಹಾವನ್ನ ಕೊರಳಲ್ಲಿ ಹಾಕಿಬಿಡ್ತಾನೆ. ಆವೇಶ, ಬಾಯರಿಕೆ. ದಾರಿಯಲ್ಲಿ ಬರುವಾಗ ಪರೀಕ್ಷಿತ್ ಮಹಾರಾಜನಿಗೆ ಯೋಚನೆ ಶುರು ಆಯ್ತು. ಒಳ್ಳೆಯವನು, ಆಕ್ಚುಲಿ ಒಳ್ಳೆಯವನು ಪರೀಕ್ಷಿತ್ ಮಹಾರಾಜ. ಕಲಿಯ ಆವೇಶದಿಂದ ಹಾಗಾದ ಅವನು ಅನ್ಕೋತಾನ, ನಾನ್ ತಪ್ಪು ಮಾಡಿಬಿಟ್ನಲ್ಲ. ಒಬ್ಬ ಬ್ರಾಹ್ಮಣ ಋಷಿ, ಎಂಥ ತಪಸ್ವಿ, ಏನೋ ಮಾಡ್ತಾ ಇರ್ಲಿಲ್ಲ, ದೇವರ ಧ್ಯಾನಕ್ಕೆ ಕೂತಿದ್ದ. ಪಾಪ ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದ. ನಾನ್ ಬಂದಿದ್ದು ಗೊತ್ತಾಗಿದ್ರೆ ಎದ್ದು ಉಪಚಾರ ಮಾಡ್ತಿದ್ದ. ಅವನಿಗೆ ಗೊತ್ತಾಗಿಲ್ಲ. ಅವನೇನ್ ತಪ್ಪಿತ್ತು? ವಿಪ್ರಾಕ್ ಪಶ್ಚಿಮ ಉದಯ ಅಂತ. ಕೆಲವೊಂದ್ಸರಿ ಆವೇಶದಲ್ಲಿ ತಪ್ಪು ಮಾಡಿಬಿಟ್ಟು ಆಮೇಲೆ ನಾವ್ ಯೋಚನೆ ಮಾಡ್ತೀವಿ, ನಾವ್ ಹೀಗ್ ಮಾಡಬಾರ್ದಾಗಿತ್ತು ಅಂತ ಅನ್ಸತ್. ಒಳ್ಳೆಯವರಾಗಿದ್ರೆ, ಕೆಟ್ಟವರಾಗಿದ್ರೆ ನಾನ್ ಮಾಡಿದ್ದೆ ಸರಿ ಅಂತ ಸಾಧಿಸ್ತಾರೆ. ಅವನಿಗೆ ತುಂಬಾ ಯೋಚನೆ. ಪರೀಕ್ಷಿತ್ ಮಹಾರಾಜ ಅಂತ ಇದರಿಂದ ಕೆಟ್ಟದ್ದಾಗತ್ತೇನೋ, ಯಾಕಂದ್ರೆ ಒಬ್ಬ ಬ್ರಾಹ್ಮಣನಿಗೆ ಅವಮಾನ ಮಾಡಿದ್ದೀನಿ. ಇದನ್ನ ನೋಡ್ರಿ ಅವನ ಯೋಚನೆ. ಒಬ್ಬ ಬ್ರಾಹ್ಮಣನಿಗೆ ನಾನು ಕೆಟ್ಟದ್ದನ್ನ ಮಾಡಿದ್ರೆ ಅದರ ಎಫೆಕ್ಟ್ ತುಂಬಾ ಜೋರಾಗಿದೆ. ಆಮೇಲೆ ಅವನ್ ರಾಜ್ಯಕ್ಕೆ ಬಂದ ಮೇಲೆ ವಿಷಯ ಗೊತ್ತಾಯ್ತು. ಶೃಂಗಿ ಶಾಪ ಕೊಟ್ಟಿದ್ದ 7 ದಿನದಲ್ಲಿ ಸಾಯ್ಲಿ. ಪರೀಕ್ಷಿತ್ ಮಹಾರಾಜ ನಿಟ್ಟುಸಿರು ಬಿಡ್ತಾನಂತ. ಅಬ್ಬಾ ಅಂತ. ಯಾಕೆ ಗೊತ್ತಾ? ನಾನು ಮಾಡಿದ ಬ್ರಾಹ್ಮಣನ ಅವಮಾನಕ್ಕೆ ನನ್ನ ಕುಲಕ್ಕೆ ಶಾಪ ಆಗ್ಬೇಕಾಗಿತ್ತು. ಶೃಂಗಿ ನನಗ್ ಮಾತ್ರ ಶಾಪ ಕೊಟ್ಟಿದ್ದಾನೆ, ಬದುಕಿದೆ ಅಂತ. ಅಂದ್ರೆ ಬ್ರಾಹ್ಮಣರ ಅವಮಾನ ನಮ್ಮನ್ನ ಮಾತ್ರ ಸುಡೋದಿಲ್ಲ, ಇಡೀ ಕುಲವನ್ನು ಸುಡೋದು. ಅದಕ್ಕೆ ಬ್ರಾಹ್ಮಣರನ್ನ ತುಂಬಾ ಗೌರವದಿಂದ ನಡೆಸ್ಕೊಳ್ಬೇಕಂತ. ಗೋ ಮತ್ತು ಬ್ರಾಹ್ಮಣರನ್ನ. ಮತ್ತೆ ಏನ್ ಮಾಡ್ತೀವಿ ನಾವು ಗೃಹ ಪ್ರವೇಶ ಎಲ್ಲ ಮಾಡುವಾಗ? ಮೊದಲು ಬ್ರಾಹ್ಮಣರು ಗೋವು ಒಳಗ್ ಹೋಗ್ಬೇಕಂತ, ಆಮೇಲೆ ನಾವು ಆ ಮನೆಗೆ ಪ್ರವೇಶ ಮಾಡ್ತೀವಲ್ಲ. ಅದರ ಉದ್ದೇಶ ಏನು? ಇದರ ಮೊದಲ ಸ್ವತ್ತು, ಇದರಲ್ಲಿ ಮೊದಲು ಉಪಚಾರ ನಡಿಬೇಕಾದ್ದು ನನಗಲ್ಲ, ಗೋ ಬ್ರಾಹ್ಮಣರಿಗೆ ನಡಿಬೇಕು. ಆಮೇಲೆ ನಾನು ಈ ಮನೆಯ ಪಾಲುದಾರ. ಹೇಗಿದೆ ನೋಡ್ರಿ ಕ್ರಮಗಳು. ಆದ್ದರಿಂದಾಗಿ ಆಕೆ ಬ್ರಹ್ಮದೇವರನ್ನ ಜೊತೆಗೆ ಮಾಡಿಕೊಂಡು ತಾನು ಗೋರೂಪವನ್ನ ಧಾರಣೆ ಮಾಡಿ, ಬ್ರಹ್ಮದೇವರಿಗಿಂತ ಬ್ರಾಹ್ಮಣ ಬೇಕ, ಬ್ರಹ್ಮದೇವರನ್ನ ಜೊತೆ ಮಾಡ್ತಾರೆ. ಎಲ್ಲಾ ದೇವತೆಗಳು ಬಂದು
ಎಲ್ಲಾ ದೇವತೆಗಳನ್ನು ತಾನು ಕರೆದುಕೊಂಡು ಹೋಗ್ತಾಳೆ. ನಂದೇನು ಅಂದ್ರೆ ಒಂದು ಮಾತು ಹೀಗಿದೆ, ಸ್ತ್ರೀಯಾದವಳು ಸ್ತ್ರೀಯಾಗಿ ಇರ್ತಾಳೆ, ಅವಳಿಗೆ ಪುರುಷ ಜನ್ಮ ಬರೋದಿಲ್ಲ. ಸ್ವಭಾವತಃ ಸ್ತ್ರೀಯಾದವಳಿಗೆ ಸ್ತ್ರೀ ಜನ್ಮವೇ, ಅವಳಿಗೆ ಪುರುಷ ಜನ್ಮ ಬರೋದಿಲ್ಲ. ಹೀಗಾಗಿ ಗೋ ಅನ್ನೋ ಶಬ್ದ ಸ್ತ್ರೀಲಿಂಗ, ಆಕಳು. ಹಾಗಾಗಿ ಅವಳು ಗೋರೂಪವನ್ನೇ ಧಾರಣೆ ಮಾಡಿಲ್ಲ, ಪುರುಷ ರೂಪವನ್ನು ಧಾರಣೆ ಮಾಡಲಿಲ್ಲ ಅಂತ ವ್ಯಾಖ್ಯಾನದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಹೀಗೆ ದೇವರ ಸನ್ನಿಧಿಗೆ ಬರ್ತಾರೆ ಬ್ರಹ್ಮದೇವರು, ರುದ್ರದೇವರು, ಇಂದ್ರ, ಎಲ್ಲಾ ದೇವತೆಗಳು ಆ ದೇವರನ್ನ ಧ್ಯಾನ ಮಾಡ್ತಾ ನಿಲ್ತಾರೆ. ದೇವರನ್ನ ಧ್ಯಾನವನ್ನ ಮಾಡುವಾಗ ಅನೇಕ ಅನೇಕ ವೇದಗಳು, ಅವುಗಳ ಚಿಂತನೆ, ಅನುಸಂಧಾನ ನಾವು ಪಾರಾಯಣ ಮಾಡ್ತೀವಿ, ಪುರುಷ ಸೂಕ್ತ ಅಂತೀವಿ, ನಾನಾ ತರಹದ ಮಂತ್ರಗಳನ್ನ ನಾವು ಅಂತೀವಿ. ಆದ್ರೆ ನಾನು ಅನ್ನುವ ಮಂತ್ರಕ್ಕೂ ಸ್ವಾಮಿಗಳಂಥವರನ್ನುವ ಮಂತ್ರಕ್ಕೂ ವ್ಯತ್ಯಾಸ ಇದೆ. ಪುರುಷ ಸೂಕ್ತ ನಾನು ದಿನಾ ಪೂಜೆ ಮಾಡುವಾಗ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ ಅಂತೀನಿ. ದಿನಾ ಪೂಜೆ ಮಾಡುವಾಗ ನಾನು ವಿಷ್ಣು ಸಹಸ್ರನಾಮ ಅಂತೀನಿ. ಆದರೆ ನಾನು ಅಂದ ಪುರುಷ ಸೂಕ್ತ ವಿಷ್ಣು ಸಹಸ್ರನಾಮಕ್ಕೂ ಜ್ಞಾನಿಗಳು ಅನ್ನುವ ಪುರುಷ ಸೂಕ್ತ ವಿಷ್ಣು ಸಹಸ್ರನಾಮಕ್ಕೂ ವ್ಯತ್ಯಾಸ. ಏನ್ ವ್ಯತ್ಯಾಸ? ಅವರು ವಿಶ್ವಂ ವಿಷ್ಣು ಷಟ್ಕಾರೋ ಭೂತ ಭವ್ಯ ಭಕ್ತರು ಹೀಗೆ ಅಂತಾರೆ. ಅನುಸಂಧಾನ, ಬಾಯಿ ಮಂತ್ರಕ್ಕಿಂತ ಅನುಸಂಧಾನದ ತೂಕ ಬಹಳ ಮುಖ್ಯ. ಅವರು ಮಾಡುವ ಅನುಸಂಧಾನ ನಾವೆಲ್ಲಿ ಮಾಡ್ಲಿಕ್ಕೆ? ನೀವೆಲ್ಲ ಪ್ರಾಯ ಹೆಣ್ಣು ಮಕ್ಕಳು ಗಂಡಸರು ಎಲ್ಲಾರು ವ್ಯಾಸರಾಜರು ಮಾಡಿದ ಯಂತ್ರೋದ್ಧಾರಕ ಹನುಮಂತ ದೇವರ ಸ್ತೋತ್ರ ಪಾರಾಯಣ ಮಾಡ್ತಿದ್ರು. ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ನಮಾಮಿ ದೂತಂ ರಾಮಸ್ಯ, ಏನ್ ಸ್ವಲ್ಪ ಸಂಸ್ಕೃತ ನಾಲೆಜ್ ಇದ್ರು ಸಾಕು, ಆ ಯಂತ್ರೋದ್ಧಾರಕ ಹನುಮಂತ ದೇವರ ಸ್ತೋತ್ರದ ಜ್ಞಾನ ನಮಗಾಗತ್ತೆ. ಆದರೆ ನಮ್ಮ ಸ್ವಾಮಿಗಳು ಅದಕ್ಕೆ ವ್ಯಾಖ್ಯಾನ ಮಾಡಿದಾರೆ, ಓದಬೇಕು, ತಲೆ ಕೆಟ್ಟ ಹೋಗುತ್ತೆ. ಯಂತ್ರೋದ್ಧಾರಕ ಹನುಮಂತ ದೇವರ ಸ್ತೋತ್ರಕ್ಕೆ ಇಷ್ಟು ವ್ಯಾಖ್ಯಾನ, ಇಷ್ಟು ಅರ್ಥ ಮಾಡ್ಲಿಕ್ಕೆ ಸಾಧ್ಯನಾ? ಊಹೆನೂ ಮಾಡ್ಲಿಕ್ಕಾಗ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ ಸ್ವಾಮಿಗಳು. ಅಂದ್ರೆ ಅವರ ಅನುಸಂಧಾನ ಅದು ಬಹಳ ಎತ್ತರಕ್ಕೆ. ಹೀಗಾಗಿ ಬ್ರಹ್ಮಾದಿ ದೇವತೆಗಳೇ ದೇವರ ಉಪಾಸನೆ ಮಾಡ್ತಾ ನಿಂತರೆ ಆ ಅನುಸಂಧಾನ ಹೆಂಗಿರ್ಬೇಕು? ಭೂದೇವಿ ನಿಂತಿದ್ದಾಳೆ, ಬ್ರಹ್ಮ ರುದ್ರ ಇಂದ್ರಾದಿ ಎಲ್ಲಾ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ಆ ಕ್ಷೀರ ಸಮುದ್ರದ ತೀರದಲ್ಲಿ ಬ್ರಹ್ಮದೇವರು ಕೂತ್ಕೊಂಡ್ರಂತೆ. ಹೆಂಗ್ ಕೂತ್ಕೊಂಡಿದ್ದಾರೆ ಅಂದ್ರೆ ಸಮಾಧಿ ಮಾಸ್ಥಾಯ ಸುಸಂಯತಾಕ್ಷ, ಸ್ಥಿರವಾದ ಆಸನದಲ್ಲಿ ಕೂತ್ಕೊಂಡಿದ್ರಂತೆ. ಸ್ಥಿರವಾದ ಆಸನ ಅಂದ್ರೆ ಪದ್ಮಾಸನದಲ್ಲಿ ಕೂತ್ಕೊಂಡ್ರು ಬ್ರಹ್ಮದೇವರು. ಆಕ್ಚುಲಿ ಬ್ರಹ್ಮದೇವರು ಇರೋದು ಪದ್ಮಾಸನ, ಕೂತಿದ್ದು ಪದ್ಮಾಸನ. ಅಂದ್ರೆ ಅವರ ಆಸನ ಯಾವುದು ಅಂದ್ರೆ ಕಮಲವೇ ಅವರಿಗೆ ಆಸನ. ಬ್ರಹ್ಮದೇವರಿಗೆ ಕಮಲದಲ್ಲಿ ಕೂತ್ಕೊಂಡಿರ್ತಾರೆ. ಕೂಡೋ ಆಸನನು ಪದ್ಮಾಸನ. ಪದ್ಮಾಸನ ಅಂತ ಒಂದು ಆಸನ ಇದೆ, ಎರಡೂ ಪಾದಗಳು ತೊಡೆ ಮೇಲೆ ಬಂದ್ರೆ ಪದ್ಮಾಸನ. ಆಕ್ಚುಲಿ ನಾವು ಕರ್ಮ ಮಾಡುವಾಗ ಪದ್ಮಾಸನದಲ್ಲಿ ಮಾಡಬೇಕು. ದಯಮಾಡಿ ನಾಳೆ ಪ್ರಯತ್ನ ಮಾಡಬೇಡ್ರಿ, ಆಮೇಲೆ ತೆಗಿಸ್ಲಿಕ್ಕೆ ಇನ್ನಿಬ್ರು ಬರ್ಬೇಕು. ಒಮ್ಮೆ ಪದ್ಮಾಸನ ಹಾಕ್ಲಿಕ್ಕೆ ಬರೋದೇ ಇಲ್ಲ. ಈಗೇನ್ ನಾವು ಕೂತೀವಲ್ಲ ಕೆಳಗ, ಇದು ಸುಖಾಸನ. ಆಕ್ಚುಲಿ ಪದ್ಮಾಸನದಲ್ಲಿ ಕೂಡಬೇಕು. ಪುರುಷರಿಗೆ ಆಸನಗಳು ಬೇರೆ ಇವೆ, ಸ್ತ್ರೀಯರಿಗೆ ಆಸನಗಳು ಬೇರೆ ಇವೆ. ಆಯಾ ಆಸನದಲ್ಲಿ ಕುತ್ಕೊಂಡೇ ಕರ್ಮ ಮಾಡಿದಾಗ ಹೆಚ್ಚು ಫಲ ಬರುತ್ತಂತ. ಪದ್ಮಾಸನ ಪುರುಷರಿಗೆ ಅತ್ಯಂತ ವಿಶೇಷ, ಅಂದ್ರೆ ಏಕಾಗ್ರತೆಗೆ ಇವೆಲ್ಲ ಕಾರಣ ಅಂತ ಹೇಳ್ತಾರೆ. ಹೀಗಾಗಿ ಬ್ರಹ್ಮದೇವರು ಪದ್ಮಾಸನರು ಮೊದಲೇ, ಅಂದ್ರೆ ಕಮಲದ ಆಸನದಲ್ಲಿದ್ದವರು ಅದರೊಳಗೆ ಪದ್ಮಾಸನ ಹಾಕೊಂಡು ಸಮಾಧ್ಯವಸ್ಥೆಯಲ್ಲಿ ಕುಳಿತು ದೇವರನ್ನ ಪ್ರಾಂಜಲಿ ಆತ್ಮದೀಕ್ಷಾ, ಹಿಂಗ ದೇವರನ್ನ ಪ್ರಾರ್ಥನೆ ಮಾಡಬೇಕು ನೋಡಿ, ಮಾಡ್ತಾ ಇದ್ದಾರೆ. ಯದಾಸ ಪದ್ಮಾಸನ ಸಂಸ್ಥಿತೋಲಂ ಜಜಾಪ ವಿದ್ಯಾಂ ಇತರೈರವೇದ್ಯಾಂ. ಯಾರಿಂದಲೂ ಇವರು ಏನ ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮದೇವರು. ಹಾಗೆ ಜಜಾಪ, ಭಗವಂತನ ಧ್ಯಾನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಪದ್ಮಾಸನ ಅಂತ ಅವತ್ತಿನಿಂದ ಹೆಸರು ಬಂತಂತ. ಅವತ್ತಿನಿಂದ ಅವ್ರಿಗೆ ಪದ್ಮಾಸನ ಅಂತ. ಬ್ರಹ್ಮದೇವರಿಗೆ ಒಂದು ಹೆಸರೇ ಪದ್ಮಾಸನ. ಹೀಗಾಗಿ ಅವತ್ತು ಪದ್ಮಾಸನ ಹಾಕೊಂಡೇನು ದೇವರನ್ನು ಧ್ಯಾನ ಮಾಡಿದ್ರಲ್ಲ, ಅವತ್ತಿನಿಂದ ಅವರಿಗೆ ಹೆಸರು ಬಂತು ಅಂತ ವಾದರಾಜ ಸ್ವಾಮಿಗಳು ಅಂತಾರೆ. ಹೀಗೆ ಎಲ್ಲಾರ್ಗು ಮುಂದೆ ಅದನ್ನೇ ಹೇಳ್ತಾ ಹೋಗ್ತಾರೆ. ರುದ್ರದೇವರು ಕೂಡ ದಿಗಂಬರರಾಗಿ ಇದ್ರು. ಕಾಮನನ್ನ ಗೆದ್ದವರು ರುದ್ರದೇವರು. ಕಾಮ ಏನೂ ಮಾಡ್ಲಿಕ್ಕಾಗಿಲ್ಲ ರುದ್ರದೇವರನ್ನ. ಸುಟ್ಟವರು, ಕಾಮನನ್ನ ಗೆದ್ದವರು ಅಷ್ಟೇ ಇಲ್ಲ, ಸುಟ್ಟವರು ರುದ್ರದೇವರು. ಹೀಗಾಗಿ ಅವರು ದಿಗಂಬರರಾಗಿರ್ತಾರೆ ರುದ್ರದೇವರು.
ದಿಗಂಬರರಾಗಿ ಇದ್ದದ್ದರಿಂದಾಗಿ ಅವತ್ತು ಉಪಾಸನೆ ಮಾಡುವಾಗಲೂ ಅತ್ಯಂತ ವೈರಾಗ್ಯದಿಂದ ಉಪಾಸನೆಯನ್ನ ಮಾಡ್ತಾ ಇದ್ರು ರುದ್ರದೇವರು. ಎಂಥ ವೈರಾಗ್ಯ ಅವರಿಗೆ, ಭಾರಿ ವೈರಾಗ್ಯ ರುದ್ರದೇವರಿಗೆ. ಮತ್ತೆ ಮೊನ್ನೆ ವಿಷ್ಣು ತೀರ್ಥರ ಆರಾಧನೆ ಆಯ್ತು. ವಿಶೇಷವಾಗಿ ಅವರನ್ನು ರುದ್ರಾಂಶ ಸಂಭೂತರು ಅಂತ ಕರೆಯುವ ಪದ್ಧತಿ ಇದೆ. ಶಿವರಾತ್ರಿ ದಿನಾನೇ ಅವರ ಆರಾಧನೆ ಬರುತ್ತೆ. ಅತ್ಯಂತ ವಿರಕ್ತ ಬಿಡಿ ಸನ್ಯಾಸಿಗಳು ವಿಷ್ಣು ತೀರ್ಥರು. ಹೀಗಾಗಿ ಅವತ್ತಿನಿಂದ ಇವರಿಗೆ ದಿಗ್ವಸನ ಅಂತ ರುದ್ರದೇವರಿಗೆ ಒಂದು ಹೆಸರು ಬಂತು ಅಂತ. ಶೇಷದೇವರು ದೇವರ ಉಪಾಸನೆ ಮಾಡ್ತಾ ಇದ್ರು. ದೇವರ ಉಪಾಸನೆ ಮಾಡಬೇಕಾದ್ರೆ ಉಪವಾಸ ಮಾಡೋದು ಬಹಳ ಶ್ರೇಷ್ಠ ಅಂತ ಹೇಳಿದ್ದಾರೆ. ಉಪವಾಸದಿಂದ ಭಗವಂತನ ಮಹಿಮೆಗಳನ್ನು ಕೇಳಬೇಕು. ಯಾಕೆ ಅಂದ್ರೆ ತಿಂದು ಕುಡಿದು ಮಾಡಿ ಕೇಳ್ತಾ ಇದ್ರೆ ನಿದ್ದೆ ಬರುತ್ತೆ. ನಿದ್ದೆದೊಂದು ಏನ್ ಸಮಸ್ಯೆ ಇದೆ ಅಂದ್ರೆ, ಮಲ್ಕೊಳ್ಳಿಕ್ಕೆ ಅಂತ ಹೋಗಿ ಮಂಚದ ಮೇಲೆ ರಗ್ಗೊಚ್ಕೊಂಡು AC 14ಕ್ಕೆ ಇಟ್ಟುಕೊಂಡು ಲೈಟ್ ಎಲ್ಲ ಆಫ್ ಮಾಡಿ ಕಣ್ಣು ಮುಚ್ಚಿದ್ರು ಹಾಳಾದ ನಿದ್ದೆ ಬರೋದೇ ಇಲ್ಲ. ಮತ್ತು ರಾತ್ರಿ 2 ತನ ವಾಟ್ಸಪ್ ಫೇಸ್ಬುಕ್ ನೋಡೋದು. ಪುರಾಣಕ್ಕೆ ಕೂತಿರ್ತೀವಿ, ನಿದ್ದೆ ಬರಬಾರ್ದು ಅಂತ ಅನ್ಕೊಂಡಿರ್ತೀವಿ, ಅಯ್ಯೋ ವಿಪರೀತ ನಿದ್ದೆ ಬರುತ್ತೆ. ನಿದ್ದೆಗೊಂದು ಸ್ಥಾನ ಪುರಾಣ ಅಂತ ಹೇಳ್ತಾರೆ. ಒಬ್ಬ ಪೇಷಂಟ್ ಡಾಕ್ಟರ್ ಹೋದ್ನದು, ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡ್ಬೇಕು, ತುಂಬಾ ತೊಂದರೆ ಆಗಿದೆ, ಬಹಳ ಕಷ್ಟಪಟ್ಟು ನೋಡ್ರಿ. ನಿದ್ದೆ ಆಗದೆ ಇದ್ರೆ ಮನುಷ್ಯ ಉಪವಾಸ, ಈಗ ಮೊನ್ನೆ 2 ಏಕಾದಶಿ ಆಯ್ತು, ಉಪವಾಸ ಮಾಡ್ಬಿಡ್ಬೋದು 2 ಏಕಾದಶಿ, ನಿದ್ದೆ ಬಿಡ್ಲಿಕ್ಕಾಗಲ್ಲ. ಅತ್ಯಶಕ್ಯೇತು ನಿದ್ರಾದು ಅಂತ ಹೇಳ್ತಾರೆ. ನಿದ್ರೆ ಬಿಡೋದು ಭಾರಿ ಅಶಕ್ಯ. ಜ್ಞಾನಿಗಳಿಗೆ ಸಾಧ್ಯ ನಿದ್ದೆ ಬಿಡ್ಲಿಕ್ಕೆ. ನಮ್ಮ ಸ್ವಾಮಿಗಳಂತ ಮಹಾನುಭಾವರಲ್ಲಿ ಮಾತ್ರ ನಾವು ಅದನ್ನು ನೋಡ್ತೇವೆ. ಅನೇಕ ಸರಿ ಹೇಳ್ತೇನೆ, ನಾನು 4 ವರ್ಷ ಸ್ವಾಮಿಗಳ ಜೊತೆ ಸಂಚಾರದಲ್ಲಿದ್ದಾಗ ನನಗೆ ಸ್ವಾಮಿಗಳಲ್ಲಿ ತುಂಬಾ ಚಾಲೆಂಜ್ ಅನ್ಸಿದ್ದೇನು ಅಂದ್ರೆ ಅವರು ಮಾಡುವ ನಿದ್ದೆ. ಯಾವತ್ತೋ ಒಂದಿನ ನಮ್ಮ ಮನೇಲಿ ಫಂಕ್ಷನ್ ಇದ್ದಾಗ ನಾವು ರಾತ್ರಿ 2ಕ್ಕೆ ಮಲಗ್ತೀವಿ, ಬೆಳಗ್ಗೆ 4:15 ಎದ್ದು ಬಿಡ್ತೀವಿ. ಮುಂದೆ 10 ದಿನ ರಜಾ ಹಾಕಿ ಮಲ್ಕೊಂಡಿರ್ತೀವಿ. ಯಾಕೆ ಅಂದ್ರೆ ಅವತ್ತು 2ಕ್ಕೆ ಮಲಗಿದ್ದೆ 4ಕ್ಕೆ ಎದ್ದು. ಒಂದ್ಸರಿ ಶ್ರಾವಣ ಬಂದೋದ್ರೆ ನಮಗೂ ಅಷ್ಟೇ ನಿದ್ದೆಗೆಡೋದಾಗತ್ತೆ. ಆಮೇಲೆ ಏನ್ ಕೆಲಸ, ಶ್ರಾವಣ ಊರಿಗೆ ಹೋದ್ಮೇಲೆ ಮಲಗೋದೆ. ಅವ್ರು ಯಾವ ಊರಿಗೆ ಹೋಗ್ತಾರ ಅಲ್ಲಿ ಕಾರ್ಯಕ್ರಮ, ಯಾವ ಊರಿಗೆ ಹೋಗ್ತಾರ ಅಲ್ಲಿ ಜನ, ಯಾವ ಊರಿಗೆ ಹೋಗ್ತಾರ ಅಲ್ಲಿ ಹಬ್ಬ. ದಿನ 2 ಗಂಟೆ, ದಿನ 1:30, 2. ಏನ್ ಬೆಳಿಗ್ಗೆ 8-10 ಕೇಳ್ತಾರೇನು, 4:15 ಪಾಠಕ್ಕೆ ಕೂತಿರ್ತಾರ. ಅದು ಒಂದು ದಿನಕ್ಕೆ ಸಾಧ್ಯ. ದಿನ ಮಾಡ್ಬೇಕಂದ್ರೆ ಅವ್ರ ದೇವತೆಗಳೇ, ಅದರೊಳಗೆ ಸಂದೇಹವೇ ಇಲ್ಲ. ಹೀಗಾಗಿ ಡಾಕ್ಟರ್ ಹತ್ರ ಹೋಗಿ ಅವ್ನು ಕೇಳ್ದ, ತುಂಬಾ ಕಷ್ಟ ಆಗ್ತದೆ, ನಿದ್ದೆ ಬರ್ತಾನೆ. ನನಗೂ ಇದೇ ಸಮಸ್ಯೆ ಇತ್ತು. ದುಬೇರಾಮ ಮನೆಯಲ್ಲಿ ರುಕ್ಮಿಣಿ ಕಲ್ಯಾಣ ಇತ್ತು, ಹೋದೆ, ಒಳ್ಳೆ ನಿದ್ದೆ ಆಯ್ತು ಅಂತ ಸ್ನಾನ ತರ್ಕೊಂಡ. ಹಾಗೆ ಬಹಳ ಸುಲಭ ಸ್ಥಾನ ಅಂತ ಹೇಳ್ತಾರೆ ನಿದ್ದೆ. ಪುರಾಣ ನಿದ್ದೆ ಸುಲಭ ಸ್ಥಾನ ಅಂತ. ಇವರಿಗೆ ಉಪವಾಸದಿಂದ ಯಾಕೆ ಕೇಳಬೇಕು ಅಂದ್ರೆ ನಿದ್ದೆ ಮೊದಲಾದವುಗಳು ಬರೋದಿಲ್ಲ. ಆಕ್ಚುಲಿ ನಮಗೆಲ್ಲ ಹೆಂಗಿದೆ ಅಂದ್ರೆ, ಉಪವಾಸ ಮಾಡಿದ್ರೆ ನಿದ್ದೆ ಜಾಸ್ತಿ ಬರುತ್ತೆ. ಏಕಾದಶಿ ಅಂದ್ರೆ ಏನ್ ಕೆಲಸ ಇಲ್ಲ ಅಂದ್ರೆ ಮಲಿಗೆ ಬಿಡೋದೆ. ವಿದ್ಯಾಪೀಠದಲ್ಲಿ ಇದ್ದಾಗಿಲ್ಲ ಹಾಗೆ ಮಾಡ್ತೀವಿ. ಏನ್ ಬೆಳಗ್ಗೆ ಪಾಠಕ್ಕೂ ಸ್ನಾನ ಮಾಡಿದ್ರೆ ಹೋಗ್ಬಿಡೋದು. ಏಕಾದಶಿ ಫಳಾರ ಇಲ್ಲ, ಏನಿಲ್ಲ. 8ಕ್ಕೆ ಪಾಠ, 11:15 ಹಾಫ್ ಡೇ ಮುಗಿದ್ರೆ ಬಂದ್ ಮಲಿಗೆ ಬಿಟ್ರೆ ಸಾಯಂಕಾಲ ಎದ್ದು ಸ್ನಾನ, ರಾತ್ರಿ ಸ್ನಾನ. ಹಾಗೆ ಅಂದ್ರೆ ಏನ್ ಒಟ್ಟು ತಿನ್ನೋದಿಲ್ಲ ಅಂದ್ರೆ ಸ್ನಾನ ಯಾಕೆ ಅನ್ನೋ ಭಾವನೆ ನಮಗ್ ಬಂದ್ಬಿಡುತ್ತೆ. ಅದ್ರ ಒಂದು ತಿಳ್ಕೊಳ್ರಿ, ಯಾವಾಗ ನಾವು ಸ್ನಾನ ಮಾಡ್ತೀವಲ್ಲ ಅಲ್ಲಿಂದ ಏಕಾದಶಿ ಉಪವಾಸ ಆರಂಭ. ಕೌಂಟ್ ಸ್ಟಾರ್ಟ್ ಆಗೋದು ನಿಮ್ ಸ್ನಾನ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬೇಗ ಸ್ನಾನ ಮಾಡೋದು ಏಕಾದಶಿ. ಹೀಗಾಗಿ ಉಪವಾಸದಿಂದ ದೇವರನ್ನ ಪ್ರೀತಿಗೊಳಿಸೋದು ಬಹಳ ಒಂದು ದೊಡ್ಡ ತಪಸ್ಸು. ತಪಸ್ಸು ಅಂದ್ರೆ ಏನ್ ಗೊತ್ತಾ, ವಿಷ್ಣು ಪ್ರೀತಿಗಾಗಿ ಉಪವಾಸ ಇರೋದೇ ತಪಸ್ಸು. ದಾಸರು ಏನ್ ಹೇಳಿದ್ರು, ಏಕಾದಶಿಗಿಂತ ಇನ್ನೂ ತಪಸ್ಸಿಲ್ಲ ಅಂತ ಹೇಳಿದ್ರು. ಏಕಾದಶಿನೇ ದೊಡ್ಡ ತಪಸ್ಸು. ಈ ಊರಲ್ಲಿದ್ದವ್ರು ಅನೇಕ ಜನ ದೊಡ್ಡ ಸ್ವಾಮಿಗಳಿಗೆ ಸಂಸಾರಕ್ಕೆ ಬಂದಾಗ ಹೇಳ್ತಾ ಇದ್ರು ಅಂತ ಕೆಲವರೆಲ್ಲ ನಮ್ಗೆ ಹೇಳ್ತಾರೆ. ನೀವೆಲ್ಲಾ ಚೆನ್ನೈನಲ್ಲಿರೋರು ಬೇರೆ ಯಾವ ವ್ರತ ಮಾಡೋದು ಬೇಡ, ತಪ್ಪದೆ ಏಕಾದಶಿ ಮಾತ್ರ ಮಾಡಿಬಿಡ್ರಿ ಸಾಕು ಅಂತ ಹೇಳೋರು. ಅಷ್ಟು ಬಿಸಿಲಿಗೆ, ಅಂದ್ರೆ ಬೇರೆ ವ್ರತ ಮಾಡಬಾರ್ದು ಅಂತಲ್ಲ, ಬಿಸಿಲು ಜಾಸ್ತಿ ಅನ್ನೋ ತಾತ್ಪರ್ಯದಲ್ಲಿ ಸ್ವಾಮಿಗಳು ಹೀಗೆ ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ಈಗ ಏಕಾದಶಿ ಮಾತ್ರ ಬಿಡೋ ಹಾಗಿಲ್ಲ. ಏಕಾದಶಿ ಅಂದ್ರೆ ವಿಷ್ಣು ಪ್ರೀತಿಗಾಗಿ ಒಂದು ದಿನ ನಾವು ಪೂರ್ತಿ ಉಪವಾಸ ಇರೋದು ಏಕಾದಶಿ. ಇದ್ರಲ್ಲಿ ಅನೇಕ ವ್ರತಗಳಿವೆ. ಶೇಷದೇವರು ಹಿಂಗೆ ದೇವರನ್ನು ಪ್ರೀತಿ ಮಾಡಿದ್ರಂತ. ಬರೀ ಗಾಳಿ ಕುಡಿದಿದ್ರು ಅಂದ್ರೆ ಉಪವಾಸ, ಅನಶನ ವ್ರತವನ್ನ ಶೇಷದೇವರು ಮಾಡಿದ್ದಾರೆ. ಸಹಸ್ರ ನೇತ್ರೋಪಿ ತದೈವ ನೂನಂ. ಇಂದ್ರದೇವರು, ಅವರಿಗೆ 1000 ಕಣ್ಣು ಅಂತ ಹೆಸರು. ಶತಕ್ರತು. ಇಂದ್ರದೇವರನ್ನ
ಸಹಸ್ರ ನೇತ್ರ ಅಂತ ಕರೀತಾರೆ. ಸಹಸ್ರ ನೇತ್ರ ಅಂದ್ರೆ 1000 ಕಣ್ಣಿದೆ. ಯಾರಿಗೆ? ಇಂದ್ರದೇವರಿಗೆ. ಯಾಕಿದೆ ಅಂದ್ರೆ ದೇವರನ್ನ ಉಪಾಸನೆಯನ್ನ ಮಾಡಬೇಕಾದ್ರೆ ಅವರಿಗೆ ಆ ದೇವರ ದರ್ಶನ ಆಗ್ಬೇಕು ಅಂತ ಮೈಯೆಲ್ಲಾ ಕಣ್ಣ ಮಾಡ್ಕೊಂಡ್ರಂತು. ಅದಕ್ಕೆ ಅವ್ರಿಗೆ ಸಹಸ್ರ ನೇತ್ರ ಅಂತ ಹೆಸರು ಬಂತು. ಅದು ಬಂದದ್ದು ಬೇರೆ ಕಾರಣಕ್ಕೆ. ವಾದರಾಜ ಸ್ವಾಮಿಗಳು ಇಲ್ಲಿ ಅದನ್ನ ಈ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ. ನಾವೆಲ್ಲ ಅಂತಿರ್ತೀವಲ್ಲ, ಏನೋ ಒಂದು ವಸ್ತು ಮನೆಯಲ್ಲಿದ್ರೆ ಮೈಯೆಲ್ಲಾ ಕಣ್ಣಾಗಿರ್ಬೇಕು ಅಂದ್ರೆ ಅದನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಮೈಯೆಲ್ಲಾ ಕಣ್ಣಾಗಿರ್ಬೇಕು ಅಂದ್ರೆ ತುಂಬಾ ಎಚ್ಚರವಾಗಿರ್ಬೇಕು ಅಂತ ನಾವು ಅಂತೀವಿ. ಹಾಗೆ ಇಂದ್ರದೇವರು ದೇವರ ಧ್ಯಾನಕ್ಕೆ ಕೂತ್ಕೊಂಡ್ರೆ ಹಾಗೇ ನಿದ್ದೆ ಮಾಡಿಬಿಡ್ತಿದ್ರೇನಿಲ್ಲ. ಕೆಲವು ಕೂತಿರ್ತಾರೆ, ನೀವು ನೋಡುವಾಗ ಜಪಕ್ಕೆ ಹಿಂಗ್ ಕಣ್ಣು ಮುಚ್ಕೊಂಡು ಕೂತಿರ್ತಾರ, ಅವ್ರೇನ್ ನಿದ್ದೆ ಮಾಡ್ತಾ ಇದ್ದಾರೋ ಜಪ ಮಾಡ್ತಾ ಇದ್ದಾರೋ ಅವ್ರಿಗೂ ಗೊತ್ತಿರಲ್ಲ. ಹಾಗೆ ಇವ್ರು ಕಣ್ಣು ಮುಚ್ಕೊಂಡು ಕೂತ್ರು ಅಂದ ಮಾತ್ರಕ್ಕೆ ಇವರಿಗೇನು ನಿದ್ದೆ ಬಂದಿರಲಿಲ್ಲ. ಸಹಸ್ರ ನೇತರು, 2 ಕಣ್ಣಿದ್ರೆ ಇಷ್ಟು ನಿದ್ದೆ ಬರುತ್ತೆ, 1000 ಕಣ್ಣಿದ್ರೆ ಇನ್ನೇನು ಏನು ಇಲ್ಲ, ಅವ್ರಿಗೆ ನಿದ್ದೆನೇ ಇಲ್ಲ. ಮೈಯೆಲ್ಲ ಕಣ್ಣಾಗಿ ದೇವರ ದರ್ಶನವನ್ನ ಮಾಡಬೇಕು ಅಂತ ಜಾಗರಣೆಯನ್ನ ಮಾಡ್ತಾ ಇದ್ರು. ಅಸ್ವಪ್ನರು ಅಂತ ಅವರನ್ನ ಕರೀತಾರೆ. ಭೂದೇವಿ ಸರ್ವಂ ಸಹ ಅಂತ ಅವಳಿಗೆ ಹೆಸರು. ಸರ್ವಂ ಸಹ ಅಂದ್ರೆ ಎಲ್ಲವನ್ನ ಸಹನೆ ಮಾಡ್ತಾಳೆ. ಸರ್ವಂ ಸಹತೆ, ಎಲ್ಲವನ್ನ ಸಹನೆ ಮಾಡ್ತಾಳ. ಆದ್ದರಿಂದ ಅವಳಿಗೆ ಸರ್ವಂ ಸಹ. ಅಚಲ ಅಂತ ಭೂದೇವಿ ಅಂತ ಕರೀತಾರೆ. ಅಳ್ಳಾಡಲ್ಲ ಅವಳು. ಅಕಸ್ಮಾತ್ ಭೂದೇವಿ ಅಳ್ಳಾಡಿದ್ರೆ ಗತಿ ಏನ್? ಯೋಚನೆ ಮಾಡ್ರಿ. ಎಲ್ಲೋ ಒಂದ್ ಚೂರ್ ಯಾವಾಗೋ ಭೂಕಂಪ ಆಗತ್ತಲ್ಲ, ಅಷ್ಟಕ್ಕೆ ಅಷ್ಟು ಭಯ ಪಡ್ತಾರೆ. ನಾನು ಈ ಊರಿಗೆ ಬಂದು ಹೊಸದಾಗಿ ಒಂದು ಮಧ್ಯಾಹ್ನ ಹೀಗೆ ಅಡಿಯಾರಿಗೆ ಪ್ರವಚನಕ್ಕೆ ಹೋಗ್ತೇನೆ. ಜನ ಎಲ್ಲ ಬಂದು ಹೊರಗೆ ನಿಂತ್ಬಿಟ್ಟಿದ್ದಾರೆ, ಸೂಟ್ ಕೇಸ್ ಎಲ್ಲ ಹಿಡ್ಕೊಂಡು. ಯಾಕೆ ಅಂತ ನಂಗೆ ಅಲ್ಲಿ ಹೋದ ಮೇಲೆ ಗೊತ್ತಾಯ್ತು, ಭೂಕಂಪ ಆಗಿದೆ ಅಂತ. ಜನ ಸೂಟ್ ಕೇಸುವಾಗೆಲ್ಲ ಹಿಡ್ಕೊಂಡು ಹೊರಗೆ ಬಂದು ನಿಂತ್ಬಿಟ್ಟಿದ್ದಾರೆ. ಭೂದೇವಿ ಯಾವಾಗಲೂ ಅಳ್ಳಾಡೋದಿಲ್ಲ, ಅಚಲ ಅವಳು. ಅಚಲ ಅಂದ್ರೆ ವಾದರಾಜ ಸ್ವಾಮಿಗಳು ಅಂತಾರೆ, ದೇವರನ್ನ ನೋಡ್ಬೇಕು ಅಂತ ಅಷ್ಟವಳಿಗೆ ಅಚಲವಾದ ಮನಸ್ಸಂತ. ನಾವು ಗುಡಿಗೆ ಹೋಗಿರ್ತೀವಿ, ದೇವ್ರನ್ನ ಬಿಟ್ಟು ಎಲ್ಲಾ ನೋಡ್ಕೊಂಡ್ ಬಂದಿರ್ತೀವಿ, ದೇವ್ರನ್ನೇ ನೋಡಿರೋದಿಲ್ಲ. ಶ್ರೀನಿವಾಸನ್ ಮುಂದೆ ನಿಲ್ಸೋದೇ ಒಂದ್ 30-40 ಸೆಕೆಂಡ್. ಏನ್ ದೇವ್ರಿಗೆ ಮಡಿ ಉಡ್ಸಿದ್ರಿ ಇವತ್ತು, ಆ ಕಲರ್ ಏನ್ ಬಾರ್ಡರ್ ಏನ್ ಮ್ಯಾಚಿಂಗ್. ಇವನ ಮಡಿ ನೋಡಿರ್ತಾನ, ದೇವ್ರ ನೋಡಿರೋದೇ ಇಲ್ಲ. ಏನೋ ಅಲ್ಲಿ ಹಾಕಿರೋ ಹಾರ ಆಭರಣ, ದೇವರ ದರ್ಶನ ಮಾಡಿ ಬರ್ಬೇಕು. ಆಕ್ಚುಲಿ ಶ್ರೀನಿವಾಸ ಕಲ್ಯಾಣದಲ್ಲಿ ಒಂದು ಮಾತು ಬರುತ್ತೆ, ತಿರುಪತಿಯ ಶ್ರೀನಿವಾಸನನ್ನ ನೀವು ಎಷ್ಟೇ ಸಾರಿ ನೋಡ್ಬರ್ರಿ, ನೋಡಿ ಬಂದ್ಮೇಲೆ ನಮ್ಮ ಮನಸ್ಸಿನಲ್ಲಿ ಆ ದೇವರ ಪ್ರತಿಮೆ ಸ್ಪಷ್ಟವಾಗಿ ಉಳಿಯೋದಿಲ್ಲ. ಅಂದ್ರೆ ಈಗ ಪಾರ್ಸಾರ್ಥಿ ಗುಡಿಗೆ ಹೋಗಿ ಬಂದ್ರೆ ನಾವು ಪುನಃ ಕಣ್ಮುಚ್ಚಿ ನೆನೆಸ್ಕೊಂಡ್ರೆ ಆ ರೂಪ ಕಣ್ಣು ಮುಂದೆ ಬರುತ್ತೆ, ಆ ಪ್ರತಿಮೆ. ಹಂಗ ಶ್ರೀನಿವಾಸ ದೇವರದ್ದು ಸ್ಪಷ್ಟವಾದ ಆ ರೂಪ ಕಣ್ಣು ಮುಂದೆ ಬರೋದೇ ಇಲ್ಲ. ಅದು ತಿರುಪತಿಯ ಶ್ರೀನಿವಾಸನ ಒಂದು ಸನ್ನಿಧಾನದ ವೈಶಿಷ್ಟ್ಯ. ಹೀಗಾಗಿ ಇವರೆಲ್ಲರೂ ದೇವರನ್ನ ಹೀಗೆ ಧ್ಯಾನವನ್ನ ಮಾಡುವಾಗ ಬ್ರಹ್ಮದೇವರು ಎಷ್ಟೆಷ್ಟು ವಾದರಾಜರ ವರ್ಣನೆ ಹೇಗಿದೆ ನೋಡ್ರಿ. ತಚ್ಚಿತ್ತೇಂಕುರಿತ ಸುಭಕ್ತಿ ಲತಯಾ ಶ್ಲಿಷ್ಟ ಪ್ರಮೋದಾಶ್ರುಭಿಃ ಸಿಕ್ತ ಸತ್ಪುಲ ಕಾಲಿಮೂಲ ವಿತತ ಕಾಯ ಪ್ರಭಾಪಲ್ಲವಃ ಈಶನ್ಮೀಲಿತ ನೇತ್ರ ಕುಡ್ಮಲಯುತ ಶಾಖಾ ಸಹಸ್ರೋರ್ಜಿತಃ ಪ್ರಾಪ್ತ ಶ್ರೀರಮಣ ದ್ವಿಜೇನ ಫಲಿತಃ ತಧ್ಯಾನ ಕಲ್ಪದ್ರುಮಃ. ಈ ದೇವತೆಗಳೆಲ್ಲ ಧ್ಯಾನ ಮಾಡಿದ್ರಲ್ಲ, ಮನಸ್ಸಿನಲ್ಲಿ ಮಾಡಿದ್ರು ಧ್ಯಾನ. ಈ ಧ್ಯಾನವನ್ನೇ ಒಂದು ಕಲ್ಪವೃಕ್ಷ ಅಂತ ಅವ್ರು ಹೇಳ್ತಾರೆ. ಅವರ ಮನಸ್ಸಿನಲ್ಲಿ ಅಂಕುರ ಒಡಿತಂತೆ, ಧ್ಯಾನದ ಅಂಕುರ ಒಡೆದು ನಿರ್ಮಲವಾದ ಭಕ್ತಿ ಎಂಬ ಬಳ್ಳಿ, ಆ ಬಳ್ಳಿ ತಬ್ಬಿಕೊಂಡಿದೆ. ಮತ್ತೆ ಸಣ್ಣ ಗಿಡಗಳಿದ್ದಾಗ ಅದಕ್ಕೆ ನೀರ್ ಹಾಕ್ಬೇಕು, ಅಂದ್ರೆ ಅದು ಬೆಳೆಯತ್ತೆ. ಇಲ್ಲದ್ರೆ ಬೆಳೆಯಲ್ಲ. ಬೇಡಾಗಿದ್ದೆಲ್ಲ ಹಾಗೆ ಬೆಳೆದು ಬಿಡುತ್ತೆ. ಬೇಕಾಗಿದ್ದು ಎಷ್ಟು ನೀರ್ ಹಾಕಿದ್ರು ಬೆಳೆಯೋದಿಲ್ಲ. ತುಳಸಿ ನೋಡ್ರಿ, ನೀವು ಎಷ್ಟು ಬೆಳೆಸ್ಲಿಕ್ಕೆ ಹೋಗ್ರಿ ತುಳಸಿ ಬೆಳೆಯೋದೇ ಇಲ್ಲ. ತುಳಸಿ ಇಲ್ಲದ ಪೂಜೆ ಕೊಳ್ಳನೋ ಹರಿತ ವಲ್ಲನು. ತುಳಸಿ ಇಲ್ಲದೆ ಇರೋ ಪೂಜೆ ದೇವರಿಗೆ ಇಷ್ಟ ಇಲ್ಲ. ಆದ್ರೆ ತುಳಸಿಯೋ ಬೆಳೆಯೋದೇ ಇಲ್ಲ, ಬೇರೆ ಬೇರೆ ಏನೇನೇನೇನೇನೋ ಬೆಳೆದ್ ಬಿಡುತ್ತೆ. ಹೀಗಾಗಿ ನೀರು ಸಿಂಪಡಿಸ್ಬೇಕು, ಅದು ಚಿಕ್ಕದಿದ್ದಾಗ. ಅದು ದೊಡ್ಡ ಮರ ಆದ್ಮೇಲೆ ಅದಕ್ಕೆ ನೀರ್ ಬೇಕಾಗಿಲ್ಲ. ಈಗ ನಮ್ಮ ಮಠದಲ್ಲಿ ಅಶ್ವತ್ಥ ವೃಕ್ಷ ಇದೆ, ಅದಕ್ಕೆ ನೀರೇ ಬೇಕಾಗಿಲ್ಲ. ಅದ್ರ ಬೇರೆ ಎಷ್ಟು ಆಳಕ್ಕಿದೆ ಅಂದ್ರೆ ಅದೇ ನೀರ್ ಎಳ್ಕೊಳ್ಳೋದು. ದೊಡ್ಡ ದೊಡ್ಡ ಮರಗಳಿಗೆ ನಾವು ನೀರ್ ಹಾಕೋ ಕಾರಣವೇ ಇಲ್ಲ. ಆದ್ರೆ ಸಣ್ಣ ಸಣ್ಣ ಸಸಿಗಳಾದಾಗ ಅದಕ್ಕೆ ಸ್ವಲ್ಪ ನೀರ್ ಹಾಕ್ಬೇಕು. ಹಾಗೆ ಇವರ ದೇವತೆಗಳ ಮನಸ್ಸಿನಲ್ಲಿ ಆ ಭಕ್ತಿ ಬೆಳೀತಾ ಇದೆಯಲ್ಲ, ಅದೊಂದು ಗಿಡ. ಅದು ಚಿಕ್ಕದಾಗಿತ್ತು ಮೊದಲು, ಅದಕ್ಕೆ ನೀರ್ ಹಾಕಿದ್ರಂತ ಅವರೆಲ್ಲ, ಅಂದ್ರೆ ಬೆಳೆಯುತ್ತೆ. ಏನ್ ನೀರ್ ಹಾಕಿದ್ರು? ದೇವರ ಮಹಿಮೆಗಳನ್ನ ಧ್ಯಾನ ಮಾಡ್ಬೇಕಂತ ಕಣ್ಣು ಮುಚ್ಚಿ. ಆ ಕಣ್ಣೀರ್ ಕೆಳಗಿಳಿಯೋದಂತ. ಆ ಕಣ್ಣೀರೇ ಆನಂದಾಶ್ರುಗಳೇ ಅದಕ್ಕೆ ಸಿಡಿಸುವ ನೀರು ಅಂತ ವರ್ಣನೆ ನೋಡ್ರಿ ಹೇಗಿದೆ. ಶ್ಲಿಷ್ಟ ಪ್ರಮೋದಾಶ್ರುಭಿಃ. ಆಮೇಲೆ ಆ ರೋಮಾಂಚನ ಆಗೋದು. ದೇವರ ಮಹಿಮೆಗಳನ್ನ ಕೇಳಿದ್ರೆ ರೋಮಾಂಚನ ಆಗ್ಬೇಕು. ಭಾಗವತ ಏಕಾದಶ ಸ್ಕಂದದಲ್ಲಿ ಆಚಾರ್ಯ ತಾತ್ಪರ್ಯದಲ್ಲಿ ಮಾತು ಹೇಳ್ತಾರೆ,
ದೇವರ ಮಹಿಮೆ ಕೇಳಿದ್ರೆ ನಮ್ಗೆಲ್ಲ ಈ ಬದ್ರಿಗೆ ಹೋದಾಗ ಆಗತ್ತೆ. ನೀವು ಬದ್ರಿಗೆ ಹೋಗಿ ಅಲಕನಂದ ನದಿಯಲ್ಲಿ ಸ್ನಾನ ಮಾಡ್ಬೇಕಾದ್ರೆ ನಿಂದ್ರಿ ದಂಡೆ ಮೇಲೆ, ಆಟೋಮೆಟಿಕ್ ಮೈ ರೋಮಾಂಚನ ಆಗತ್ತೆ. ರೋಮಾಂಚನ ಏನು ಹೆಪ್ಪೆಗಟ್ಟು ಬಿಡತ್ತೆ ಒಳಗಿಳಿದು. ಅಲ್ಲಿ ರೋಮಾಂಚನ ಆಗೋದಲ್ಲ, ಚೆನ್ನೈ ಒಳಗಿದ್ದಾಗ ಈ ಶೆಕೆಯಲ್ಲಿ ಬೆವರು ಇಳಿಯುವಾಗಲೂ ದೇವರ ಮಹಿಮೆ ಕೇಳುವಾಗ ಮೈ ರೋಮಾಂಚನ ಆಗುತ್ತೆ. ಹಾಗೆ ರೋಮಾಂಚನ ಆಗೋದಂತವರಿಗೆಲ್ಲ ಆ ರೋಮಾಂಚನವಾಗಿ ಆ ಬೇರುಗಳೆಲ್ಲ ಹರಡಿದವಂತೆ. ಮತ್ತೆ ಬೆಳಕು ಬೀಳ್ಬೇಕು. ಗಿಡ ಯಾಕೆ ಬೆಳೆಯಲ್ಲ ಗೊತ್ತಾ? ನಮ್ಮ ಮನೇಲಿ ತುಳಸಿ ಚೆನ್ನಾಗಿ ಅದಕ್ಕೆ ಸೂರ್ಯನ ಕಿರಣ ಬೀಳಲ್ಲ, ಸೂರ್ಯನ ಕಿರಣ ಬೀಳಬೇಕು. ಹಾಗೆ ಈ ದೇವತೆಗಳ ದೇಹ ಪ್ರಭಾನೇ ಒಂದು ಬೆಳಕಂತ. ಆ ಭಕ್ತಿ ಎಂಬ ಮರ ಬೆಳಿಲಿ, ಹಾಗೆ ಅದು ಅವುಗಳಿಂದ ಬೆಳೀತು. ಸ್ವಲ್ಪ ಕಣ್ ತೆಗೆದಿದ್ರಂತ, ಅರ್ಧ ಕಣ್ ತೆಗೆದಿದ್ರು. ಅಂದ್ರೆ ಜಪ ಮಾಡ್ಬೇಕಾರೆಲ್ಲ ಹೇಗ್ ಹೇಳಿದ್ದಾರಂದ್ರೆ, ಹಿಂಗ ಅರ್ಧ ಕಣ್ಣು ಮುಚ್ಚಿ ಇನ್ನು ಅರ್ಧ ಕಣ್ಣಿಂದ ಮೂಗಿನ ತುದಿಯನ್ನ ನೋಡ್ಬೇಕಂತ ಏಕಾಗ್ರತೆ ಬರುತ್ತೆ. ಹಾಗ ಅವ್ರು ಅರ್ಧ ಕಣ್ ತೆಗೆದಿದ್ರು, ಅವೇ ಮೊಗ್ಗುಗಳಂತ. ಆಮೇಲೆ ಸಾವಿರಾರು ವೇದ ಶಾಖೆಗಳೇ ಅದಕ್ಕೆ ಕೊಂಬೆಗಳು. ಅದರಲ್ಲಿ ಫಲ ಬಿಡ್ತು. ಅಂದ್ರೆ ಆ ಭಕ್ತಿ ಪಕ್ವ ಆಯ್ತು. ಆ ಭಕ್ತಿ ಪಕ್ವ ಆಯ್ತಲ್ಲ, ಪಕ್ವ ಆಗಿದೆ ಅಂತ ಗೊತ್ತಾಗ್ಬೇಕಲ್ಲ. ಹೆಂಗ್ ಗೊತ್ತಾಗ್ಬೇಕು? ಪ್ರಾಪ್ತ ಶ್ರೀರಮಣ ದ್ವಿಜೇನ ಫಲಿತಃ ತಧ್ಯಾನ ಕಲ್ಪದ್ರುಮಃ. ದೇವರು ಎಂಬ ಗಿಣಿ ಬಂದು ಆ ಹಣ್ಣನ್ನ ಕಚ್ಚಿದನು. ಗಿಣಿ ಕಚ್ಚಿದ ಹಣ್ಣು ಅಂತ ಕನ್ನಡದಲ್ಲಿ ಹಿಂಗ್ ಹೇಳ್ತಾರೆ, ಭಾರಿ ಫೇಮಸ್. ಗಿಣಿ ಕಚ್ಚಿದ ಹಣ್ಣಂದ್ರೆ ಅದು 100% ಭಾರೀ ರಸವತ್ತಾದ ಸಿಹಿಯಾದ ಹಣ್ಣು. ಈಗೆಲ್ಲ ಏನೇನೋ ಆರ್ಟಿಫಿಷಿಯಲ್ ಕಲರ್ಗಳನ್ನ ಹಾಕಿ, ಈಗ ಶುರು ಮಾವಿನ ಹಣ್ಣಿನ ಸೀಸನ್, ಬೇರೆ ಬೇರೆ ತರಹದ ಕಲರ್ ಹಾಕಿ ಅವುಗಳಿಗೆ ಹಳದಿ ಬಣ್ಣ ತರಿಸಿ ಮಾರ್ತಾರೆ ಜನಗಳಿಗೆ ಆಕರ್ಷಣೆ ಆಗ್ಲಿ ಅಂತ. ಆಕ್ಚುಲಿ ನಿಜವಾಗಿ ಕೆಲವು ಮಾವಿನ ಹಣ್ಣು ಹಣ್ಣಾಗಿರುತ್ತೆ, ಆದ್ರೆ ಹಸುರಾಗೇ ಇರುತ್ತೆ. ಒಳಗ್ ತುಂಬಾ ಚೆನ್ನಾಗಿ ಹಣ್ಣಾಗಿರುತ್ತೆ, ಮೇಲ್ ಹಸುರಾಗಿರುತ್ತೆ. ಅದು ಹಣ್ಣಾಗಿದೆಯೋ ಇಲ್ಲೋ ಅಂತ ನಮ್ಗೆ ಗೊತ್ತೇ ಆಗಲ್ಲ. ನಾವು ಅದನ್ನ ಒತ್ತಿ ಮೆತ್ತಗಾಗಿದೆಯಾ ನೋಡಿ ಕಟ್ ಮಾಡಿ ಬಾಯಿಗೆ ಹಾಕೊಂಡು ಟೇಸ್ಟ್ ನೋಡಿ, ಇದು ಹಣ್ಣೋ ಹೌದೋ ಅಲ್ವೋ, ಸಿಹಿನೋ ಅಲ್ವೋ, ರಸ ಇದೆಯೋ ಇಲ್ವೋ, ಇದೆಲ್ಲ ಟೆಸ್ಟ್ ಮಾಡ್ತೀವಿ. ಆದ್ರೆ ದೇವರು ಗಿಣಿಗೆ ಒಂದು ಶಕ್ತಿ ಕೊಟ್ಟಿದ್ದಾನೆ. ಗಿಣಿ ಅಂದ್ರೆ ಪ್ಯಾರೆಟ್. ಏನ್ ಶಕ್ತಿ ದೇವರು ಕೊಟ್ಟಿದ್ದಾನೆ ಗೊತ್ತಾ? ಗಿಣಿ ಬಂದು ಒಂದು ಗಿಡದಲ್ಲಿ ಹಣ್ಣು ಬಿಟ್ಟಿರುತ್ತಲ್ಲ, ಅಲ್ಲಿ ಬಂದು ಅದು ಕಚ್ಚತ್. ಅದು ಯಾವ ಹಣ್ಣನ್ನು ಕಚ್ಚತ್ತಲ್ಲ ಅದು ಪರ್ಫೆಕ್ಟ್ ಆಗಿ ಹಣ್ಣಾಗಿರುತ್ತೆ. ಅಂದ್ರೆ ಅದು ಕಚ್ಚಿ ನೋಡಿ ಇದು ಹಣ್ಣಾಗಿದ್ಯಾ ಅಂತ ಟೆಸ್ಟ್ ಮಾಡಲ್ಲ, ಅದು ಬಂದು ಕಚ್ಚಿದೆ ಅಂದ್ರೆ ಅದು ಹಣ್ಣಾಗಿದೆ ಅಂತ. ಬರೀ ಹಣ್ಣಾಗಿದೆ ಅಲ್ಲ, ಒಳ್ಳೆ ಸಿಹಿಯಾದ ರಸವತ್ತಾದ ಹಣ್ಣಾಗಿದೆ ಅಂತ ಅರ್ಥ. ದೇವ್ರ ಹೆಂಗ್ ಶಕ್ತಿ ಕೊಟ್ಟ. ಹಾಗೆ ನೋಡಿದ್ರೆ ಗಿಣಿ ಕೊಕ್ಕೆನೋ ಈ ಕಾಗೆ ಅಥವಾ ಗುಬ್ಬಿ ಇವಕ್ಕೆಲ್ಲ ಕೊಕ್ಕೆಯಲ್ಲಿ ತುಂಬಾ, ಈ ಗಿಣಿಗೆ ಏನೊಂದು ಫಿಲ್ಟರ್ ಇಟ್ಟಿಲ್ಲ ದೇವರು ಕೊಕ್ಕೆಯಲ್ಲಿ, ಆದ್ರೂ ಗಿಣಿಗೆ ಮಾತ್ರ ಇದು ಹಣ್ಣಾಗಿದೆ ಅಂತ ಗೊತ್ತಾಗುತ್ತೆ. ನಮ್ ಗುರುಗಳು ಯಾವಾಗ್ಲೂ ಮಾತ್ರ ದೇವ್ರು ಒಬ್ಬೊಬ್ಬರಿಗೆ ಒಂದೊಂದು ಅವರಿಗೆ ಆದ ಒಂದು ಶಕ್ತಿ ಕೊಟ್ಟಿದ್ದಾರೆ. ಅದನ್ನ ಯಾರು ಕಣ್ಣು ಹಿಡಿತಾರೆ ಅವ್ರು ದೊಡ್ಡ ಸಾಧಕರಾಗ್ತಾರೆ, ಯಾರು ಕಣ್ಣು ಹಿಡಿಯಲ್ಲ ಅವ್ರು ಹಾಗೆ ಉಳಿದು. ನಮ್ಗೆಲ್ಲ ಒಂದು ಎಕ್ಸ್ಟ್ರಾರ್ಡಿನರಿ ಶಕ್ತಿ ಇದೆ ಅಂತ ನೋಡ್ರಿ. ಎಲ್ಲಾ ಗಿಣಿಗಳಿಗೆ ಒಂದು ಶಕ್ತಿ ಇದೆ, ಹಣ್ಣಾಗಿದೆಯಲ್ಲ ಗೊತ್ತಾಗ. ಹದ್ದು ಸಾವಿರಾರು ಕಿಲೋಮೀಟರ್ ಮೇಲಿರತ್ತೆ, ತನ್ನ ಆಹಾರ ಅದಕ್ಕೆ ಕಾಣಿಸತ್, ಅಲ್ಲಿಂದ ಕಾಣತ್ತದ, ಬಂದು ಅಲ್ಲಿಂದ ಬಂದು ತಗೊಂಡು ಹಿಂಗ್ ಹೋಗ್ಬಿಡತ್. ಹಂದಿಗೆ ಕಿವಿ ಬಹಳ ಸೂಕ್ಷ್ಮ, ನಾಯಿಗೆ ಮೂಗು ಸೂಕ್ಷ್ಮ. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ವಿಶಿಷ್ಟ ಶಕ್ತಿ ಇದೆ. ಹೀಗಾಗಿಲ್ಲಿ ಇವರ ಕಲ್ಪವೃಕ್ಷದಲ್ಲಿ ಬಿಟ್ಟ ಭಕ್ತಿ ಎಂಬ ಹಣ್ಣಿಗೆ ದೇವರೆಂಬ ಗಿಣಿ ಬಂದು ಕಚ್ಚಿತು, ಅಂದ್ರೆ ಆ ಹಣ್ಣು ಪಕ್ವ ಆಯ್ತು ಅಂತ ಮಹಾರಾಜ ಸ್ವಾಮಿಗಳು ಪ್ರಾಪ್ತ ಶ್ರೀ ರಮಣ ದ್ವಿಜೇನ ಫಲಿತಃ ತಧ್ಯಾನ ಕಲ್ಪದ್ರುಮಃ ಅಂತ ಬಹಳ ಚೆನ್ನಾಗಿ ಅದನ್ನ ವರ್ಣನೆಯನ್ನ ಮಾಡ್ತಾರೆ. ಹೀಗಾಗಿ ಧ್ಯಾನದ ಸಾರ್ಥಕತೆ ಏನು, ಎಲ್ಲಿವರೆಗೂ ಧ್ಯಾನ ಮಾಡಬೇಕು, ಹೆಂಗ ಧ್ಯಾನ ಮಾಡಬೇಕು ಅನ್ನೋದನ್ನ ಈ 2-3 ಶ್ಲೋಕದಲ್ಲಿ ಮಹಾರಾಜ ಸ್ವಾಮಿಗಳು ತಿಳಿಸ್ತಾರೆ. ನಾವು ಧ್ಯಾನ ಮಾಡೋದು ಅಂದ್ರೆ ಹೇಗೋ ಕೂತಿರ್ತೀವಿ, ಟಿವಿ ಮುಂದೆ ಕೂತ್ಕೊಂಡು ಜಪ ಮಾಡ್ತಾ ಇರ್ತೀವಿ. ಇದು ಹೆಂಗ್ ಧ್ಯಾನ ಆಗುತ್ತೆ? ದೇವ್ರ ಮನೆಯಲ್ಲಿ ಕೂತ್ಕೊಂಡ್ರೆ ನಮ್ಗೆ ದೇವರ ಧ್ಯಾನ ಬರಲ್ಲ. ಆಕ್ಚುಯಲ್ ಆಗಿ ಒಳಗೆ ನಿರಂತರವಾಗಿ ಭಗವದ್ ರೂಪವನ್ನ ಚಿಂತನೆಯನ್ನ ಮಾಡ್ತಾ ಮಾಡುವ ಜಪವೇ ಧ್ಯಾನ. ಅದೆಲ್ಲಿ ಬರ್ಬೇಕು? 10 ಯೋಚನೆ ಇವೆಲ್ಲ ಪೂಜಾ ಕೂತ ಬರ್ತವೆ. ಶೌಚಕ್ಕೆ ಹೋದಾಗ, ಪೂಜಕ್ ಕೂತಾಗ ಹೊಸ ಹೊಸ ವಿಚಾರಗಳು ಬರುತ್ತೆ. ಖಾಲಿ ಕೂತಿರ್ತೀವಿ, ಮೊಬೈಲ್ ಇರಲ್ಲ ಕೈಯಲ್ಲಿ, ಏನೇನೋ ನೆನಪಾಗತ್ತೆ, ಏನೇನೇನೇನೋ ಅಲ್ಲಿ ಕೂತಾಗ ನೆನಪಾಗತ್ತೆ, ಯಾವ್ಯಾವ್ದೋ ವಿಚಾರ ನೆನಪಾಗತ್ತೆ, ದೇವರ ವಿಚಾರ ನೆನಪಾಗತ್ತೆ. ನಮ್ದೆಲ್ಲ ಕೃತ್ರಿಮ ಪೂಜಾ.
ಯಾಂತ್ರಿಕವಾಗಿ ಕೆಲಸ ಮಾಡ್ತೀವಿ. ಮಿಷಿನ್ ಹೆಂಗ್ ಕೆಲಸ ಮಾಡುತ್ತೋ ಹಾಗೆ ಈ ದೇಹ ಕೆಲಸ ಮಾಡತ್, ಪೂಜಾ ಮಾಡತ್. ಕಲಶ ಪೂಜಾ ಮಾಡ್ತೀವಿ, ಅಭಿಷೇಕ ಮಾಡ್ತೀವಿ, ಒರೆಸ್ತೀವಿ, ಇಡ್ತೀವಿ, ಗಂಧ ಹಚ್ತೀವಿ, ಎಲ್ಲ ಸರಿ. ದೇವರ ಚಿಂತನೆ ಎಷ್ಟು ಬಂತು? ಓ, ಬರೋದೇ ಇಲ್ಲ. ಹಾಗಾದ್ರೆ ದೇವ್ರು ಹೇಗ್ ಬಂದ ಆ ಪೂಜೆಯನ್ನ ಸ್ವೀಕಾರ ಮಾಡ್ಬೇಕು? ಅದಕ್ಕಾಗಿ ಪೂಜಾದಿಗಳನ್ನ ಮಾಡುವಾಗ ಅದಕ್ಕೆ ಬೇಗ ಸ್ನಾನ ಮಾಡ್ಬೇಕು. ಯಾವಾಗ್ಲೂ ಹೇಳೋದು ಯಾಕೆಂದ್ರೆ ಮನಸ್ಸು ಶುದ್ಧವಾಗಿರುತ್ತೆ. ಎಷ್ಟು ಲೇಟ್ ಆಗುತ್ತೆ ಅಷ್ಟು ಮನಸ್ಸು ಕೆಡ್ತಾ ಹೋಗುತ್ತೆ. ದೇವರು ಪ್ರಸನ್ನನಾದ ಕರುಣಾಂಬು ರಾಶಿ ಅಂತ, ಕರುಣಾ ಸಮುದ್ರ ದೇವರು ಪ್ರಸನ್ನನಾಗಿ ಅವರನ್ನೆಲ್ಲ ಬ್ರಹ್ಮಾದಿ ದೇವತೆಗಳನ್ನ ಆಶ್ವಾಸನೆಯನ್ನ ಕೊಟ್ಟು ಧರಾಂ ಗತಕ್ಲೇಶ ಭರಾಂ ವಿದಾಯ ಸ್ವಕೀಯ ಮಾಯಾಂ ಹರಿರಿತ್ಯ ಗೋಚತ. ಭೂದೇವಿ ಹೇಳಿದ್ದಂತೆ, ನೀನೇನು ಯೋಚನೆ ಮಾಡಬೇಡ, ನಿನ್ನ ಶೋಕವನ್ನ ಪರಿಹಾರ ಮಾಡೋದು ನನ್ನ ಜವಾಬ್ದಾರಿ. ಅನೇಕ ಕಡೆಗೆ ಹೀಗೆ ದೇವತೆಗಳು ಕೂಡ ಭಗವಂತನ ಪ್ರಾರ್ಥನೆ ಮಾಡಿ ಹೋದದ್ದು ಭಾಗವತದಲ್ಲಿ ಬರುತ್ತೆ. ವಾಮನಾವತಾರಕ್ಕಿಂತ ಮೊದಲು ಎಲ್ಲಾ ದೇವತೆಗಳು ಅಜಿತನಾಮಕ ಭಗವಂತನ ಪ್ರಾರ್ಥನೆ ಮಾಡ್ತಾರೆ. ಹಾಗೇನೆ ಹಿರಣ್ಯಕಶಿಪುವಿನ ಅತ್ಯಂತ ತಾಪ ಆದಾಗಲೂ ಕೂಡ ದೇವತೆಗಳೆಲ್ಲ ದೇವರನ್ನ ಪ್ರಾರ್ಥನೆ ಮಾಡಿದ್ದಾರೆ. ದೇವರು ಎಲ್ಲಾ ಬಂದು ನೋವು ಅಂತ ಬಂದವರಿಗೆ ಮೊದಲು ಹೇಳೋದೇನು ಗೊತ್ತಾ? ಆಶ್ವಾಸನೆ ಕೊಡ್ತಾರೆ. ಇದಕ್ಕೊಂದು ಪುಣ್ಯ ಹೇಳಿದ್ದಾರೆ. ಆಕ್ಚುಲಿ ಯಾರೋ ತುಂಬಾ ನೋವಿನಿಂದ ಬಂದಾಗ ಅವರಿಗೊಂದು ಧೈರ್ಯ ತುಂಬಿ ಅವರಿಗೊಂದು ಸಮಾಧಾನ ಹೇಳೋದಿದೆಯಲ್ಲ, ಇದೊಂದು ಪುಣ್ಯದ ಕೆಲಸ. ಇದನ್ನ ಮಾಡಬೇಕು. ಕೆಲವರಿದ್ದಾರೆ ಇನ್ನೂ ಭಯ ಪಡಿಸ್ಬಿಡ್ತಾರೆ. ಈಗಾಯ್ತು 2 ವರ್ಷದ ಹಿಂದೆ ಕರೋನಾ ಬಂತಲ್ಲ, ಯಾರೋ ಫೋನ್ ಮಾಡಿ, ಏನೋ ಇವತ್ತು ಟೆಂಪರೇಚರ್ ನೋಡ್ಕೊಂಡೆ 99.9 ತೋರಿಸ್ತಾ ಇದೆ, ಆಯ್ತು ಆಂಬುಲೆನ್ಸಿಗೆ ಕರೆಯೋದೆ, ಕೃಷ್ಣಾರ್ಪಣ ಹಾಸ್ಪಿಟಲ್ಗೆ ಹೋಗ್ಬೇಕು, ನೀನ್ ಗೋಯಿಂದ ಹೆದರಿಸ್ಬಿಡೋದು. ಅವತ್ತಲ್ಲೇ ಹೋಗ್ಬಿಟ್ಟಿರ್ಬೇಕು. ಹಾಗೆ ಮಾಡಬಾರ್ದು. ಧೈರ್ಯ ಹೇಳ್ಬೇಕು. ಅದಕ್ಕೊಂದು ಭಾರಿ ಪುಣ್ಯ ಹೇಳಿದ್ದಾರೆ, ಧೈರ್ಯ ಹೇಳೋದು. ಹೀಗಾಗಿ ದೇವ್ರು ಯಾವಾಗ್ಲೂ ಏನ್ ಮಾಡ್ತಾನೆ ಗೊತ್ತಾ? ಯಾರು ಅವನನ್ನ ಬೇಡಿ ಬರ್ತಾರೋ ಅವ್ರಿಗೊಂದು ಧೈರ್ಯ ಹೇಳ್ತಾನೆ. ನಮಗೆಲ್ಲ ದೇವರೇ ಒಂದು ಹೇಳಲ್ಲ, ಯಾರಾದ್ರೂ ಗುರುಗಳು ಹಿರಿಯರ ಮೂಲಕ ಅದನ್ನು ಹೇಳಿಸ್ತಾರೆ. ಸ್ವರಾಂಸಮಾಶ್ವಾಸ್ಯ ವಿರಿಂಚ ಪೂರ್ವಾನ್. ಭೂದೇವಿಗೆ ಹೇಳ್ದ, ನಿನ್ ಭಾರ ಕಡಿಮೆ ಆಯ್ತು ಅಂತ ತಿಳ್ಕೊ ಅಂದ. ಅಂದ್ರೆ ಹೆಂಡತಿಯ ಮೇಲೆ ಅಷ್ಟು ಪ್ರೀತಿ ಅಂತೆ ಭಗವಂತನಿಗೆ. ಹೇಳಿ ತಾನು ಒಂದು ಮಾತು ಹೇಳ್ತಾನೆ. ಇಲ್ಲೇನಾಯ್ತು ಅಂದ್ರೆ, ದೇವರು ಎದುರಿಗೆ ಬಂದು ನಿಂತರೆ ಲಕ್ಷ್ಮೀ ದೇವಿಗೆ ಸ್ಪಷ್ಟವಾಗಿ ದೇವರು ಕಾಣಿಸಿದ, ಬ್ರಹ್ಮದೇವರಿಗೆ ದೇವರು ಕಾಣಿಸ್ಲಿಲ್ಲ, ಕೇಳಿಸಿದ. ಅಂದ್ರೆ ದೇವರು ಮಾತಾಡೋದು ಕೇಳಿಸ್ತಾ ಇತ್ತು. ಆಡಿಯೋ ಇದೆ, ವಿಡಿಯೋ ಇಲ್ಲ ಬ್ರಹ್ಮದೇವರಿಗೆ. ಲಕ್ಷ್ಮೀ ದೇವಿಗೆ ಆಡಿಯೋ ವಿಡಿಯೋ ಎರಡೂ ಇತ್ತು. ಉಳಿದ ದೇವತೆಗಳಿಗೆ ನೋ ಆಡಿಯೋ ನೋ ವಿಡಿಯೋ, ಸುಮ್ಮನೆ ಕೈ ಮುಕ್ಕೊಂಡು ನಿಂತಿದ್ರಷ್ಟೆ. ಒಂದ್ ಕಡೆಗೆ ದಾಸರಿ ಮಾತಂತಾರೆ, ಎಲ್ಲಾರ್ಗೂ ಚಿಂತೆ ಇದೆ, ಎಲ್ಲಾರ್ಗೂ ಚಿಂತೆ ಇದೆ. ಬ್ರಹ್ಮನಿಗೆ ಶಿರ ಹೋದ ಚಿಂತೆ ದಾಸರಂತ. ಬ್ರಹ್ಮದೇವರಿಗೆ 5 ತಲೆ ಇತ್ತು, ಒಂದು ತಲೆ ರುದ್ರದೇವರು ಕಡಿದು ಬಿಡ್ತಾರೆ. ಹೀಗಾಗಿ ಬ್ರಹ್ಮನಿಗೆ ಶಿರ ಹೋದ ಚಿಂತೆ, ರುದ್ರದೇವರಿಗೆ ಭಿಕ್ಷೆ ಬೇಡೋ ಚಿಂತೆ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ ಇದೆ. ಮುಕ್ತರಾದವರಿಗೆ ಒಂದು ಚಿಂತೆ ಇದೆ. ಏನ್ ಚಿಂತೆ ಅಂದ್ರೆ, ನಮಗೆ ಯಾವಾಗ್ಲೂ ದೇವರ ದರ್ಶನ ಆಗಲ್ಲ ಅಂತ ಚಿಂತೆ. ದೇವರಿಗೆ ಒಂದು ಚಿಂತೆ ಇದೆ ಅಂತಾರೆ ಪುರಂದರದಾಸರು ಕೊನೆಗೆ. ಏನ್ ದೇವರಿಗಿರೋ ಚಿಂತೆ ಅಂತಂದ್ರೆ, ದೇವರಿಗೆ ನಮ್ಮಂತವ್ರನ್ನೆಲ್ಲ ಹೆಂಗ್ ಉದ್ಧಾರ ಮಾಡ್ಬೇಕು ಅನ್ನೋ ಒಂದ್ ಚಿಂತೆ ಇದೆ ಅಂತಾರೆ. ಇಂಥವ್ರು ಇದ್ದಾರಲ್ಲಪ್ಪ ಜಗತ್ತಲ್ಲಿ, ಇಂಥವ್ರನ್ನು ಉದ್ಧಾರ ಮಾಡ್ಬೇಕಲ್ಲ ನಾನು ಅಂತ ದೇವರು ತಾನು ಚಿಂತೆ ಪಡ್ತಾನೆ ಅಂತ ಪುರಂದರದಾಸರು ಬಹಳ ಚೆನ್ನಾಗಿ ಆ ಮಾತನ್ನ ಹೇಳ್ತಾರೆ. ಜಗತ್ತಿನಲ್ಲಿ ಎಲ್ಲಾರ್ಗೂ ಎಲ್ಲ ಇದು ದೇವ್ರು ಇಟ್ಟಿರೋ ಒಂದು ಅದ್ಭುತ ವ್ಯವಸ್ಥೆ. ನೋಡ್ರಿ ಏನ್ ವ್ಯವಸ್ಥೆ ಇಟ್ಟಿದ ಗೊತ್ತಾ? ದೇವ್ರು ಎಲ್ಲಾ ಕೊಟ್ಟು ಎಲ್ಲಾದ್ರ ಜೊತೆಗೆ ಒಂದು ಕೊಡ್ತಾನೆ. ಏನು ಅಂದ್ರೆ ಚಿಂತೆ. ಎಲ್ಲಾ ಕೊಡ್ತಾನೆ ದೇವ್ರು, ಎಲ್ಲಾ ಕೊಟ್ಟು ಚಿಂತೆ ಕೊಟ್ಬಿಡ್ತಾನೆ. ಬ್ರಹ್ಮಗೆ ಶಿರ ಹೋಗಿ ಭಿನ್ನವಾದ ಚಿಂತೆ, ರಕ್ಕಸರ ಗುರುವಿಗೆ ಕಣ್ಣಿಲ್ಲದ ಚಿಂತೆ. ನಾನು ವಿವರಣೆ ಮಾಡಲ್ಲ, ಸರಳ ಇದೆ. ಮನ್ಮಥಗೆ ಶಿರವಳಿದು ಭಸ್ಮವಾದ ಚಿಂತೆ, ಮುಕ್ಕಣ್ಣ ಶಿವನಿಗೆ ತಿರಿದುಂಬೋ ಚಿಂತೆ, ರುದ್ರದೇವರಿಗೆ ಭಿಕ್ಷೆ ಬೇಡ. ಕಾಮಧೇನುವಿಗೆ ಕರೆದುಕೊಳ್ಳುವವರೆಂಬ ಚಿಂತೆ, ಬಂದವರೆಲ್ಲ ಹಾಲು ಕರೀತಾರಂತೆ. ಕಾಮಧೇನುವಿಗೆ ಕರೆದುಕೊಳ್ಳುವರೆಂಬ ಚಿಂತೆ, ಕಾಮನಿಗೆ ಸತ್ಪುರುಷರು ಸಿಕ್ಕದ ಚಿಂತೆ, ರಾಜ್ಯವಾಳುವ ದೊರೆಗೆ ಪರರಾಜ್ಯ ದೊರೆ ಚಿಂತೆ, ಶಾನುಭೋಗನಿಗೆ ಲೆಕ್ಕ ಬರೆಯುವ ಚಿಂತೆ, ಧರ್ಮನಿಷ್ಠರಿಗೆ ಸುಖದೊಳಿರುವ ಚಿಂತೆ, ದುಷ್ಕರ್ಮಿಗಳಿಗೆ ಪರರ ಕೆಡಿಸೋ ಚಿಂತೆ, ತಮ್ಮ ಅರ್ಜುನನಿಗೆ ವೈರಿ ಕೊಲ್ಲುವ ಚಿಂತೆ, ಅಣ್ಣ ಭೀಮನಿಗೆ ಅನ್ನ ಸಾಲದ ಚಿಂತೆ, ಭಕ್ತರಿಗೆ ಗುರುವಿನಲ್ಲಿ ಮುಕ್ತಿ ಪಡೆಯುವ ಚಿಂತೆ, ಮುಕ್ತರಿಗೆ ಹರಿಯ ದರ್ಶನದ ಚಿಂತೆ.
ಯುಕ್ತಿ ಬಲ್ಲವರಿಗೆ ವಿವೇಕವಾಡುವ ಚಿಂತೆ ನಮ್ಮ ಪುರಂದರ ವಿಠ್ಠಲಗೆ ನಮ್ಮೆಲ್ಲರ ಸಲಹೋ ಚಿಂತೆ ಅಂತ ಪುರಂದರದಾಸರು ಬಹಳ ಚೆನ್ನಾಗಿ ಎಂತಾದರೂ ಚಿಂತೆ ಬಿಡದು ನಿಶ್ಚಿಂತರಾದವರೊಬ್ಬರನ್ನು ಕಾಣಿ ಅಂತ ತಾವೊಂದು ಕಡೆಗೆ ಈ ಮಾತನ್ನ ಹೇಳ್ತಾರೆ. ಅಂತೂ ಎಲ್ಲರಿಗೂ ದೇವರು ಒಂದು ಕೊಟ್ಟಿದ್ದಾನೆ, ಎಲ್ಲಾ ಕೊಟ್ಟು ಚಿಂತೆ ಕೊಟ್ಟು ಬಿಟ್ಟಿದ್ದಾನೆ. ಎಲ್ಲಾ ಕೊಟ್ಟಿರ್ತಾನೆ, ಅದ್ರ ಜೊತೆಗೆ ಒಂದು ಚಿಂತೆನೂ ಕೊಟ್ಟು ಬಿಟ್ಟಿದ್ದಾನೆ. ಈ ಎಲ್ಲಾದ್ರೊಳಗೆ ಚಿಂತೆನೂ ಒಂದಿದೆ. ಕೆಲವರಿಗೆ ಅದನ್ನೇ ಬೇಕಾದಷ್ಟು ಜಾಸ್ತಿ ಕೊಟ್ಟಿರ್ತಾನೆ. ದೇವರು ಹೇಗಿದ್ದಾನೆ ಅಂದ್ರೆ ಯಾರಿಗೂ ಎಲ್ಲಾ ಕಾಲಕ್ಕೂ ತಾನು ತನ್ನನ್ನ ತೋರಿಸಿಕೊಳ್ಳೋದಿಲ್ಲ. ದೇವರ ಹೆಸರೇ ಅವ್ಯಕ್ತ, ಅವನ ಹೆಸರೇ ಅವ್ಯಕ್ತ. ತಾನು ಯಾರಿಗೂ ಪ್ರಕಟನಾಗೋದಿಲ್ಲ. ಈಗ ಲಕ್ಷ್ಮೀದೇವಿ ಯಾವಾಗ್ಲೂ ದೇವರನ್ನು ನೋಡ್ತಾಳೆ. ಭೂದೇವಿ ಯಾರು? ಲಕ್ಷ್ಮೀದೇವಿಯೇ ಭೂದೇವಿ. ದೇವರು ಕಾಣಿಸಿದ. ಬ್ರಹ್ಮದೇವರಿಗೂ ಕಾಣಿಸಿದ ದೇವರು, ಬರೀ ಆಡಿಯೋ ಕೇಳಿಸ್. ದೇವತೆಗಳೆಲ್ಲ ಕೈ ಮುಕ್ಕೊಂಡು ನಿಂತ್ಕೊಂಡ್ಬಿಟ್ರು. ಅವ್ರಿಗೆ ಏನಾಯ್ತು ಅಂತ ಗೊತ್ತಾಗಲಿಲ್ಲ. ಎಷ್ಟೋ ಸರಿ ಹಂಗ ನಿಂತ್ಬಿಟ್ಟಿರ್ತೀವಿ, ನಾವೆಲ್ಲೋ ಹಿಂದೆ ನಿಂತಿರ್ತೀವಿ, ಮುಂದೆ ಏನ್ ಮಾತಾಡ್ತಿರ್ತಾರಂತ ಗೊತ್ತಾಗಿರೋ. ಹಾಗೆ ಅಂದ್ರೆ ಇದನ್ನ ಯಾಕೆ ಹೇಳಿದ್ರು ಅಂತ ತಿಳ್ಕೊಂಡು, ಭಾಗವತಕ್ಕೂ ಹರಿವಂಶಕ್ಕೂ ಒಂದು ವಿರೋಧ ಇದೆ. ಎರಡು ಸಾತ್ವಿಕ ಪುರಾಣಗಳಲ್ಲಿ ವಿರೋಧ ಬಂದ್ರೆ ಅದರಲ್ಲಿ ಒಂದು ತಪ್ಪು ಒಂದು ಸರಿ ಅಂತ ಹೇಳಬಾರ್ದು, ಎರಡನ್ನೂ ಸರಿ ಅನ್ಬೇಕು. ಭಾಗವತದಲ್ಲಿ ಕ್ಷೀರಸಾಗರಕ್ಕೆ ಹೋಗಿ ದೇವತೆಗಳೆಲ್ಲ, ಭೂದೇವಿ ಬ್ರಹ್ಮದೇವರು ದೇವತೆಗಳೆಲ್ಲ ಕ್ಷೀರಸಾಗರದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರು ಅಂತ ಮಾತಿದೆ. ಇಲ್ಲಿಯೂ ಹಾಗೆ ಇದೆ. ರುಕ್ಮಿಣೀಶ ವಿಜಯದಲ್ಲಿ. ಹರಿವಂಶದಲ್ಲಿ ಏನಿದೆ ಅಂದ್ರೆ ಮೇರು ಪರ್ವತದಲ್ಲಿ ಒಂದು ಸಭಾ ಮಂಟಪ ನಿರ್ಮಾಣ ಮಾಡಿದ್ರು. ವಿಶ್ವಕರ್ಮ ಮಾಡ್ದ. ಈಗೆಲ್ಲ ಸ್ಟಾರ್ಟ್ ಆಗಿವೆ ಎಲೆಕ್ಷನ್ ಟೈಮು. ಅಲ್ಲಲ್ಲಿ ರ್ಯಾಲಿ ಮಾಡ್ತಾರ ನೋಡ್ರಿ, ಸಾವಿರಾರು ಜನ ಸೇರಿಸ್ತಾರ ದುಡ್ಡು ಕೊಟ್ಟು. ಬೆಳಿಗ್ಗೆ ಒಂದು ಟಿಫನ್ನು, ಕಾಫಿ, ಮಧ್ಯಾಹ್ನ ಒಂದು ಊಟ, ₹100 ಒಂದ್ತಲೆ, ಹಿಂಗೇನೇನೋ ಇರ್ತಾವ ಲೆಕ್ಕ. ಲಕ್ಷಾಂತರ ರೂಪಾಯಿ ಹಳ್ಳಿಯಿಂದ ಜನರನ್ನ ಕರ್ಕೊಂಬಂದು ಕೂಡಿಸ್ಬಿಟ್ಟಿರ್ತಾರ. ಅವ್ರ ಒಟ್ಟು ಎಲ್ಲದಕ್ಕೂ ಚಪ್ಪಾಳೆ ತಡ್ತಿರ್ತಾರ. ಅವ್ರಿಗೆ ಅಲ್ಲಿ ಏನ್ ನಡೀತಾ ಇರುತ್ತಂತೆ ಗೊತ್ತಿರಲ್ಲ ಅವ್ರಿಗೆ. ಹಾಗೆ 33 ಕೋಟಿ ದೇವತೆಗಳು. ವಿಶ್ವಕರ್ಮ ಒಂದು ಸ್ಟೇಜ್ ರೆಡಿ ಮಾಡಿದ್ದ ಹರಿವಂಶದಲ್ಲಿ ಬರುತ್ತೆ. ಎಲ್ಲಿ ಅಂದ್ರೆ ಮೇರು ಪರ್ವತದ ತುದಿಯಲ್ಲಿ ಒಂದು ಸಭಾ ನಿರ್ಮಾಣ ಆಗಿತ್ತು. 33 ಕೋಟಿ ದೇವತೆಗಳಲ್ಲಿ ಆಸನ ವ್ಯವಸ್ಥೆ ಇತ್ತಂತೆ. ಎಲ್ಲೋ ಕೆಲವರು ಗ್ಯಾಲರಿಯಲ್ಲಿ ನಿಲ್ಲೋದು, ಕೆಲವರಿಗೆ ಸೀಟು, ಕೆಲವರಿಗಿಲ್ಲ ಅಲ್ಲ, ಎಲ್ಲಾರು ಕೂತಿದ್ರು. ಎಲ್ಲಾರು ಕೂತಾಗ ಅಲ್ಲಿ ದೇವರು ಬಂದ. ಭೂದೇವಿ ಬ್ರಹ್ಮದೇವರು ಸ್ಟೇಜ್ ಮೇಲೆ ನಿಂತು ಪ್ರಾರ್ಥನೆ ಮಾಡಿದ್ರು. ಹೀಗಲ್ಲಿ ಹರಿವಂಶದಲ್ಲಿ ಮಾತಾಡ್ತಾರೆ. ಮತ್ತೆ ಎರಡು ಪುರಾಣಗಳಿಗೆ ವಿರೋಧ ಬಂತು. ಭಾಗವತದಲ್ಲಿ ರುಕ್ಮಿಣೀಶದಲ್ಲೆಲ್ಲ ಏನ್ ಹೇಳಿದ್ದಾರೆ? ಕ್ಷೀರಸಾಗರದಲ್ಲಿ ನಡೆದಿತ್ತು. ಆದ್ರೆ ಹರಿವಂಶ ಹೇಳುತ್ತೆ ಮೇರು ಪರ್ವತದಲ್ಲಿ. ಎರಡೂ ಸತ್ಯ ಅಂತ. ಅದನ್ನ ಇಲ್ಲಿ ವರರಾಜ ಸೂಕ್ಷ್ಮವಾಗಿ ತಿಳಿಸ್ತಾರೆ. ಮೊದಲು ನಡೆದದ್ದು ಕ್ಷೀರಸಾಗರದಲ್ಲಿ. ಕ್ಷೀರಸಾಗರದಲ್ಲಿ ದೇವರೆಲ್ಲ ಹೇಳ್ಬಿಟ್ಟ, ಏನೇನ್ ಹೇಳ್ದ ಅನ್ನೋದನ್ನ ಇಲ್ಲಿ ವರ್ಣನೆ ಮುಂದ್ ಮಾಡಿದ್ದಾರೆ. ಆದ್ರೆ ಉಳಿದವ್ರಿಗೆ ಅದು ಏನಂತ ಗೊತ್ತಾಗ್ಲಿಲ್ಲಲ್ಲ. ದೇವತೆಗಳೆಲ್ಲ ಹೋಗಿದ್ರಲ್ಲಿ ಕೈ ಮುಕ್ಕೊಂಡು ನಿಂತಿದ್ರು ಅಷ್ಟೇ, ಅಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗಿಲ್ಲ. ಅದಕ್ಕೆ ಮತ್ತೊಂದು ಸಭಾ ಮಾಡಿದ್ರಂತ ಬ್ರಹ್ಮದೇವರು. ಎಲ್ಲಿ ಅಂದ್ರೆ ಮೇರು ಪರ್ವತದಲ್ಲಿ ಮಾಡಿ, ಇಲ್ಲೇನ್ ನಡೀತೋ ಅದನ್ನೆಲ್ಲ ಜನರಿಗೆ ಬ್ರಹ್ಮದೇವರು ಹೇಳಿದ್ರು. ಅಲ್ಲಿಯೂ ದೇವರು ಬಂದು ಕುತ್ಕೊಂಡ. ಭೂದೇವಿ ಗೋರೂಪದಿಂದ ನಿಂತಿದ್ದು ಸ್ಟೇಜ್ ಮೇಲೆ, ಬ್ರಹ್ಮದೇವರು ಹೇಳಿದ್ರು. ಹೀಗಾಗಿ ಎರಡೂ ಕೂಡ ಸತ್ಯ ಅಂತ ಸಾತ್ವಿಕ ಪುರಾಣಗಳಲ್ಲಿ ಬಂದ ವಿರೋಧವನ್ನ ಹೀಗೆ ಪರಿಹಾರ ಮಾಡಬೇಕು ಅಂತ ಹೇಳ್ತಾರೆ. ದೇವರು ಆಜ್ಞಾ ಮಾಡಿದ್ನಂತ ದುರ್ಗಾದೇವಿ, ಲಕ್ಷ್ಮೀದೇವಿಯೇ ದುರ್ಗಾದೇವಿ ಏನ್ ಆಜ್ಞಾ ಮಾಡಿದ? ನೀನ್ ಹೋಗು, ದೇವಕಿಯ ಉದರದಲ್ಲಿ ಒಂದು ಗರ್ಭ ಇದೆ, ಅದನ್ನ ತೆಗೆದು ರೋಹಿಣಿ ಗರ್ಭದಲ್ಲಿ ಹಾಕು. ಯಾಕೆ ಅಂದ್ರೆ ಭಗವಂತನ ಒಂದು ಶುಕ್ಲ ಕೇಶವೇ ಅಲ್ಲಿದ್ದದ್ದು. ಶೇಷದೇವರಿದ್ರು ಒಳಗೆ. ಶೇಷದೇವರನ್ನೇ ಎಳೆದು ಅವಳು ರೋಹಿಣಿ ಗರ್ಭದಲ್ಲಿ ಹಾಕ್ತಾಳೆ. ಅದಕ್ಕೆ ಶೇಷದೇವರಿಗೆ ಸಂಕರ್ಷಣ ಅಂತ ಹೆಸರಿದೆ. ಸಂಕರ್ಷಣ, ಕರ್ಷಣ ಅಂದ್ರೆ ಎಳೆಯೋದು. ದುರ್ಗಾದೇವಿ ಇಲ್ಲಿದ್ದ ಮಗುವನ್ನ ಎಳೆದು ಅಲ್ಲಿ ಹಾಕಿದ್ಲು. ಅದಕ್ಕೆ ಸಂಕರ್ಷಣ ಅಂತ ಬಲರಾಮನಿಗೆ ಮತ್ತೊಂದು ಹೆಸರು. ಆಯ್ತು ಅಂತ ಯಾಕೆ ಏನ್ ಪ್ರಶ್ನೆನೇ ಮಾಡಿಲ್ಲ ಲಕ್ಷ್ಮೀದೇವಿ. ದೇವರ ಆಜ್ಞೆ ಮಾಡಿದ್ರೆ ಮುಗೀತು. ಅದ್ರ ಮೇಲೆ ಎಷ್ಟೊತ್ತಿಗೆ ಹೋಗ್ಲಿ, ಈ ಬಸ್ಸಿಗೆ ಹೋಗ್ಲೋ, ನೆಕ್ಸ್ಟ್ ಬಸ್ಸಿಗೆ ಹೋಗ್ಲೋ, ಇವತ್ತೇ ಹೋಗ್ಲೋ, ನಾಳೆ ಹೋಗ್ಲೋ. ಕೆಲವ್ರಿಗೆ ಏನಾದ್ರು ಕೆಲಸ ಹೇಳಿಬಿಟ್ರೆ ಒಂದು 100 ಪ್ರಶ್ನೆ ಕೇಳಿರ್ತಾರೆ. ಎಷ್ಟು ಕೇಳಿರ್ತಾರೆ ಅಂದ್ರೆ ಬೇಡ ಬೇಡಪ್ಪ ನಾನೇ ಮಾಡ್ತೀನಿ ಅಂದಿರ್ಬೇಕು. ಹಂಗೆ ಏನಿಲ್ಲ, ಈ ರೋಡ್ ಕಾರ್ನರ್ಗೆ ಹಾಲಿನ ಅಂಗಡಿ ಇದೆ, ಹೋಗ್ ಒಂದು ಅರ್ಧ ಲೀಟರ್ ಹಾಲು ತಗೊಂಬ ಅಂದ್ರೆ ಯಾವ್ ತರ್ಲಿ? ಗ್ರೀನ್ ಪ್ಯಾಕೆಟ್ ತರಲ್ಲ, ಬ್ಲೂ ಪ್ಯಾಕೆಟ್ ತರಲ್ಲ? ಇರೋದೇ ಇಲ್ವಾ? ಹಾಗೆ ಒಂದು 100 ಪ್ರಶ್ನೆ ಕೇಳ್ಬಿಡ್ತಾರೆ. ಕೊನೆಗೆ ತಲೆ ಕೆಟ್ಟೇನಾಗತ್ತೆ, ನೀ ಕೂಡಪ್ಪ ನಾನೇ ಹೋಗ್ಬಿಡ್ತೀನಿ. ಹಾಗಿರಬಾರ್ದು.
ದೊಡ್ಡವ್ರು ಏನಾದ್ರು ಹೇಳಿದ್ರೆ ತಿಳ್ಕೋಬೇಕು, ಕೆಲಸ ಮಾಡ್ಬೇಕು. ಲಕ್ಷ್ಮೀದೇವಿ ಹೂ ಒಂದು ಪ್ರದಕ್ಷಿಣೆ ಹಾಕ್ತಾಳಂತ. ಇತೀರಿತಾತಂ ರಮಣಂ ರಮಾಸ ಪ್ರದಕ್ಷಿಣೀಕೃತ್ಯ ತಥಾ ಕರೋತ್ಸ ತತ್ ಪ್ರದಕ್ಷಿಣೆ ಹಾಕಿ ಹೋಗ್ತ. ಎಷ್ಟು ಕಡೆ ಪುರಾಣದಲ್ಲಿ ಈ ಮಾತು ಬರುತ್ತೆ ಅಂದ್ರೆ ನಾವೆಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಪ್ರದಕ್ಷಿಣೆ ನಮಸ್ಕಾರ, ನೀವ್ ಯಾವ ಗುಡಿ ಹೋದ್ರು ಪ್ರದಕ್ಷಿಣೆ ನಮಸ್ಕಾರ ಬಿಡಬೇಡಿ. ಎಷ್ಟು ಕಡೆ ಇದು ಬರುತ್ತೆ ಅಂದ್ರೆ ಇದು ಭಾರಿ ದೊಡ್ಡ ವಿಚಾರ ಅಲ್ಲ ಅಂತ ನಮ್ಗೆ ಅನಿಸ್ಬಿಡತ್ತೆ. ಏನ್ ಪ್ರದಕ್ಷಿಣೆ ಹಿಂಗ್ ಒಂದ್ ಸುತ್ತ ಹಾಕಿ ಬರೋದು ಏನ್ ದೊಡ್ಡದದು ಅಂತ ನಮಗ್ ಅನಿಸುತ್ತೆ. ಎಷ್ಟು ಪುಣ್ಯ ಹೇಳಿದ್ದಾರೆ ಗೊತ್ತಾ. ಎಷ್ಟು ಕಡೆ ಪುರಾಣಗಳಲ್ಲಿ ಪ್ರದಕ್ಷಿಣೆ ಹಾಕಿದ್ರು ಈ ಮಾತು ಬರುತ್ತೆ. ಪ್ರದಕ್ಷಿಣೆಗೆ ಅಷ್ಟು ವಿಶೇಷ ಶಕ್ತಿ ಇದೆ. ಲಕ್ಷ್ಮೀದೇವಿ ಏನ್ ಮಾಡಿದ್ಲು, ಆಯ್ತು ಒಂದು ಹೋದ್ಲು, ಇಷ್ಟ ಹೇಳಿಲ್ಲ. ಪ್ರದಕ್ಷಿಣೀಕೃತ್ಯ ತಥಾ ಕರೋತ್ತತ, ಪ್ರದಕ್ಷಿಣೆ ಹಾಕಿ ಹಾಗೆ ಮಾಡಿದ್ಲಂತೆ ಹೋಗಿ. ಆಮೇಲೆ ಶೇಷದೇವರಿಗೆ ಹೇಳಿದ್ನಂತ ಭಗವಂತ, ಹೋಗು ದೇವಕಿ ಗರ್ಭದಲ್ಲಿ ನೀನು ಹೋಗಿ ಕೂತ್ಕೋ ಅಂತ ಹೇಳ. ಅಜ್ಞಾಪಯಾಮಾಸ ಪುರಾಸ ಶೇಷಂ, ಇದಕ್ಕಿಂತ ಮೊದ್ಲೇ ಶೇಷದೇವರಿಗೆ ಹೇಳಿದ್ದ, ನೀನ್ ದೇವಕಿ ಗರ್ಭದಲ್ಲಿ ಹೋಗಿ ವಾಸ ಮಾಡು, ಆಮೇಲೆ ರೋಹಿಣಿ ಉದರದಿಂದ ನೀನು ಹೊರಗ್ ಬರ್ತಿ ಅಂತ ಹೇಳಿದ. ನೋಡ್ರಿ, ಒಂದು ಜನ್ಮದಲ್ಲಿ ನಾವು ಒಂದು ತಾಯಿಯ ಗರ್ಭದಿಂದ ಬಂದ್ರೆ ಶೇಷದೇವರು ಒಂದೇ ಜನ್ಮ 2 ತಾಯಿಯ ಗರ್ಭದಿಂದ ಬರ್ತಾರೆ. ಯಾಕೆ ಮೊದಲು ಶೇಷದೇವರನ್ನ ಕಳಿಸಿದ್ದು? ಮತ್ತೊಂದು ಲೋಕೋಕ್ತಿಯನ್ನ ಹೇಳ್ತಾರ ಅವರು. ಶಯ್ಯಾಂ ಸಖಿಯಾಂ ಪುರತಃ ಪ್ರಯಾಣೆ. ಹಿಂದೆಲ್ಲ ರಾಜರು ಒಂದೂರಿಂದ ಇನ್ನೊಂದೂರಿಗೆ ಹೋಗುವಾಗ ಮೊದಲು ಅವ್ರ ಹಾಸಿಗೆ ಹೋಗೋದಂತ ಮುಂದಿನೂರಿಗೆ. ರಾಜರದ್ದೆಲ್ಲ ಹೀಗಿತ್ತಂತ. ತಾವು ಮುಂದಿನೂರಿಗೆ ಹೋಗ್ಬೇಕಾದ್ರೆ ತಮ್ಮ ಹಾಸಿಗೆ ಮೊದಲು ಮುಂದಿನೂರಿಗೆ ಕಳಿಸ್ಬೇಕು. ಯಾವ್ದೋ 5-6 ವರ್ಷ ಇವರು ರಾಜರಾಗಿರ್ತಾರೆ, 10-20 ವರ್ಷ ರಾಜರಾಗಿದ್ರೆ ಇವ್ರ ಹಾಸಿಗೆ ಮುಂದಿನ ಊರಿಗೆ ಕಳಿಸ್ತಾರೆ ಅಂದ್ರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಯಾವ ಎಲೆಕ್ಷನ್ ಇಲ್ಲ, ಇದು ಇಲ್ಲ, ಕಮಿಟಿ ಇಲ್ಲ, ಮೀಟಿಂಗ್ ಇಲ್ಲ, ಪಾರ್ಟಿ ಇಲ್ಲ, ಏನು ಇಲ್ಲ. ದೇವರ ಒಬ್ಬನೇ ರಾಜ ಇಡೀ ಜಗತ್ತಿಗೆ. ಅಂಥ ರಾಜ ತನ್ನ ಹಾಸಿಗೆ ಮೊದಲು ಕಳಿಸ್ಬೇಕೋ ಬೇಡವೋ, ಅದಕ್ಕೆ ಶೇಷದೇವರನ್ನ ಮೊದಲು ಕಳಿಸಿದ್ದರು. ಶಯ್ಯಾಂ ಸ್ವಕೀಯಾಂ ಪುರತಃ ಪ್ರಯಾಣೆ. ದೇವರ ಹಾಸಿಗೆ ಯಾರು? ಶೇಷದೇವರು. ದಾಸರು ಅಂತಾರೆ ಭಾರೀ ಹಾಸಿಗೆ ದೇವರದ್ದು. ನಮ್ಮ ಹಾಸಿಗೆ ಎಲ್ಲ ಕಾರ್ಪೆಂಟರ್ ಮಾಡ್ತಾನೆ. ಕಾರ್ಪೆಂಟರ್ ಮಾಡ್ಬೇಕು. ನಾವೆಲ್ಲ ಮರ ತಂದು ಒಡೆದು ಏನೇನೋ ಡಿಸೈನ್ ಮಾಡಿಸಿ ಅದ್ರಲ್ಲೆಲ್ಲ ಭಾರಿ ಭಾರಿ ಏನೇನೋ ಬಂದಿವೆ. ಆದ್ರೆ ದೇವರ ಹಾಸಿಗೆ ಅದು ಎಂಥದ್ದು ಅಂದ್ರೆ ಬಡಿಗ ಮುಟ್ಟದ ಮಂಚ ಅಂತಾರೆ. ಬಡಿಗ ಅಂದ್ರೆ ಕಾರ್ಪೆಂಟರ್, ಬಡಿಗ ಮುಟ್ಟದ ಮಂಚ ಅಂದ್ರೆ ಶೇಷದೇವರು. ಯಾವ್ದು ಮನೆಯಲ್ಲಿದೆ ಅಂತ ಹೇಳಿದ್ರೆ ನಮ್ಗೆ ನಿದ್ದೆನೇ ಬರಲ್ಲ. ದೇವ್ರು ಅಂತಾದ್ರ ಮೇಲೆ ಮಲಗ್ತಾನೆ. ಶೇಷದೇವರ ಮೇಲೆ ಯಾಕೆ ಮಲಗ್ತಾನೆ ಗೊತ್ತಾ? ದೇವ್ರು ಭಾರಿ ತಂಪಂತ. ಹಾವು, ರುದ್ರದೇವ್ರ ಏನ್ ಮಾಡಿದ್ರು, ಕೊರಳಿಗೆ ವಿಷ ನುಂಗಿದಾಗ ಹಾವು ಸುತ್ತಕೊಂಡ್ರು. ಯಾಕೆ ಗೊತ್ತಾ? ಆ ಉರಿ ತಾಳ್ಲಿಕ್ಕಾಗ. ನಾವೆಲ್ಲ AC ಹಾಕೊಂಡ್ರೆ ದೇವ್ರು ಶೇಷ ದೇವ್ರ ಮೇಲೆ ಮಲಗ್ತಾನೆ. ಅಂದ್ರೇನ್ ಅಷ್ಟು ತಂಪು. ನಾವು ಮಲ್ಕೊಳ್ಳೋ ಕಾಟ್ ಎಲ್ಲ ಭಾರಿ ಹೀಟ್ ಆಗತ್ತೆ, ಆದ್ರೆ ದೇವರ ಮಲಗುವ ಹಾಸಿಗೆ ತುಂಬಾ ತಂಪಾಗಿದೆ, ಮೆತ್ತಗಿದೆ. ಯಾವ ಕರ್ಲಾನ್ ಬೆಡ್ ಅಷ್ಟು ಮೆತ್ತಗಿರಲ್ಲ. ಶೇಷ ದೇವ್ರು ಹಾಗಿದ್ದಾರೆ. ಹೀಗಾಗಿ ಶಯ್ಯಾಂ ಸಖಿಯಾಂ ಪುರತಃ ಪ್ರಯಾಣಿ, ತನ್ನ ಪ್ರಯಾಣಕ್ಕಿಂತ ಮೊದಲು ಭಗವಂತ ತನ್ನ ಹಾಸಿಗೆಯನ್ನ ಮುಂದೆ ಕಳಿಸಿದ ಮೇಲೆ ಬಲರಾಮನ ಅವತಾರ ಆಯಿತು. ದೇವರ ಒಂದು ಶುಕ್ಲಕೇಶ ರೂಪದಿಂದ ತಾನೇ ಸಹಿತನಾಗಿ ತಾನೇ ತನ್ನ ಗಂಡ ಅನಿಸ್ಕೊಂಡ ದೇವರು ಅಲ್ಲ. ಕೃಷ್ಣಾವತಾರ ಮತ್ತು ಬಲರಾಮ ಅಂದ್ರೇನು? ಬಲರಾಮ ಅಂದ್ರೆ ದೇವರ ಶುಕ್ಲಕೇಶ, ದೇವರ ಒಂದು ಬಿಳಿ ಕೂದಲೇ ಬಲರಾಮ. ತಾನೇ ತನಗೆ ಅಣ್ಣ ಅನಿಸ್ಕೊಂಡ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅದಾದ ಮೇಲೆ ಕೃಷ್ಣಾವತಾರದ ಉದ್ದೇಶವನ್ನ ವಾದರಾಜ ಸ್ವಾಮಿಗಳು ಹೇಳ್ತಾರೆ. ರಾಕ್ಷಸರೆಲ್ಲ ಸೊಕ್ಕಿನಿಂದ ತನ್ನ ದ್ವಾರಪಾಲಕರು ತಪ್ಪು ಮಾಡಿ ಶಾಪಗ್ರಸ್ತರಾಗಿ ರಾಕ್ಷಸರಾಗಿದ್ರು. ಜಯ ವಿಜಯರು ಸನಕ ಸನಂದಾದಿಗಳು ಕೊಟ್ಟ ಶಾಪದಿಂದ ರಾಕ್ಷಸರಾಗಿದ್ರು. ದೇವ್ರು ಹೇಳಿದ್ದ, ನಾನೇ ನಿಮ್ಮನ್ನ ಖುದ್ದಾಗಿ ಭೂಮಿಗೆ ಬಂದು ಸಂಹಾರ ಮಾಡಿ ನಿಮ್ಮ ಈ ದೈತ್ಯ ಜನ್ಮದಿಂದ ನಿಮ್ಮನ್ನ ಬಿಡುಗಡೆ ಮಾಡ್ತೀನಿ ಅಂತ ದೇವರೊಂದು ಮಾತು ಕೊಟ್ಟಿದ್ದ. ಹೀಗಾಗಿ ಅವರನ್ನ ಕರೆತರಬೇಕು ಅನ್ನೋ ಉದ್ದೇಶದಿಂದ ದೇವರು ಭೂಮಿಗೆ ತಾನು ಅವತಾರ ಮಾಡ್ಲಿಕ್ಕೆ ಬರ್ತಾನೆ ಎಂಬುದಾಗಿ ಹೇಳ್ತಾರೆ. ಆದ್ರೆ ದೇವರಿಗೆ ಹೀಗಿದೆ, ನಗರ್ಭವಾಸೋ ಮಮ ನಿರ್ಮಲಿ ಸೆತ್ತದೋ ಭುದಾನ್ ಬೋಧಯಿತುಂ ಹೃದೇವ. ದೇವರಿಗೆ ಗರ್ಭವಾಸ ಇಲ್ಲ. ಭಾರಿ 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 ಕೆಟ್ಟದ್ದು ಯಾವ್ದು ಗೊತ್ತಾ? ಗರ್ಭವಾಸ. ಅದು ಮತ್ತೊಂದು ನರಕ. ಇಲ್ಲಿ ಬಂದ ಮೇಲೆ ನಾವು ಅನುಭವಿಸೋ ನರಕ ಯಾವುದು ಅಂದ್ರೆ ಗರ್ಭವಾಸ. ಪುಟ್ಟ ತಾಯಿಯ ಗರ್ಭ, ಅಷ್ಟೇ ತಾಯಿ ಗರ್ಭ.
ನೋಡ್ರಿ, ಇಷ್ಟು ಎರಡೆರಡು AC ಹಾಕಿ ಇಷ್ಟು ಫ್ಯಾನ್ ಹಾಕಿದ್ರೆ ಶೆಕೆ ಆಗತ್ತೆ. ಏನಿದೆ ತಾಯಿ ಗರ್ಭದಲ್ಲಿ? ಎಲ್ಲಿ AC ಹಾಕ್ಬತ್ತೀರಿ? ಎಲ್ಲಿ ಫ್ಯಾನ್ ಇದೆ? ಒಂಚೂರು ಒಂದ್ ತಾಸು ಪ್ರೋತ್ಸಾಹ ಮುಗಿದ್ರೆ ನಮ್ 4-6 ಸರಿ ಕಾಲ್ ತೆಗಿತೀವಿ, ಚೇಂಜ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಹಂಗ್ ಮಾಡ್ತೀವಿ. ಎಲ್ ಮಾಡ್ತೀರಿ? ಇಷ್ಟೇ ತಾಯಿ ಗರ್ಭ. ಬಿಸಿ ನೀರಿನ ಚೀಲ, ಲೈಟ್ ಇಲ್ಲ, ಗಾಳಿ ಇಲ್ಲ, ಏನೂ ಇಲ್ಲ. ಎಷ್ಟು ದುಃಖ ಪಡ್ತಾನಂದ್ರೆ ಅಲ್ಲಿ ಅನೇಕ ಪುಟ್ಟ ಪುಟ್ಟ ಕೀಟಾಣುಗಳಿರುತ್ತಂತ. ಇವನನ್ನ ಕಚ್ಚತ್ತ ಒಳಗೆ, ತುರಿಸ್ಕೊಳ್ಳೋ ಅಷ್ಟು ಕೈ ದೊಡ್ಡದಿರಲ್ಲ ಅವಾಗ. ಮಕ್ಕಳ ಶೈಶವಾವಸ್ಥೆನೇ ಭಾರಿ ಕಷ್ಟ ಅಂತಾರೆ. ಹುಟ್ಟಿದ ಮೇಲೆ ಸೊಳ್ಳೆ ಬಂದ್ ಕಚ್ಚಿದ್ರೆ ಮಗು ಹಿಂಗ್ ತುರಿಸ್ಕೊಳ್ಳಿಕ್ ಬರುತ್ತೆ, ನಾವಾದ್ರೆ ಹಿಂಗ್ ತುರಿಸ್ಕೋತೀವಿ. ಮಗು ಅಳತ್ತಷ್ಟೆ. ಅಳತ್ತೆ ಅಂತ ತಾಯಿ ಏನ್ ಮಾಡ್ತಾಳೆ? ಹಾಲು ಕೊಡ್ತಾಳೆ. ಅವು ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೋತಾವಲ್ಲ, ಈಗೆಲ್ಲ ಪ್ಯಾಂಪರ್ಸ್ ಹಾಕ್ಬಿಡ್ತಾರ ನಿಶ್ಚಿಂತೆ. ಹಾಗೆಲ್ಲ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಂಡು ಆ ಹಾಸಿಗೆಲ್ಲ ಒದ್ದೆ ಆಗಿ ಅಲ್ಲಿ ಈ ಬೆಡ್ ಬಗ್ಸ್ ಆಗತ್ತೆ. ತಿಗಣೆ ಅಂತ ಕನ್ನಡದಲ್ಲಿ ಬೆಡ್ ಬಗ್ಸ್. ಅವು ಭಾರಿ ಹಿಂಸೆ ಆಗತ್ತವ, ಕಣ್ಣಿಗೆ ಕಾಣಲ್ಲ, ಬಹಳ ಇಷ್ಟೇ ಇರ್ತಾವ, ಕಚ್ಚತ್ತೆ, ಪ್ರಾಣ ಹೋಗಂಗ್ ನೋವಾಗತ್ತೆ. ಮಗುವಿಗೆ ಹಾಕಿ ತಿಗಣೆ ಕಚ್ಚತ್ತಂತ, ಒಳೋ ಅಂತ ಅಳತ್ತದು. ಅದಕ್ಕೆ ತುರ್ಸ್ಕೊಳ್ಲಿಕ್ ಬರಲ್ಲ, ಇಲ್ಲಿ ಕಚ್ಚುತ್ತಾ ಇದೆ, ಅದಕ್ಕೆ ಹಿಂಗ್ ಕೈ ತಗೊಂಡ್ ಹಿಂಗ್ ಮಾಡ್ಕೊಳ್ಲಿಕ್ ಬರಲ್ಲ, ಅಳತ್ತೆ. ತಾಯಿ ಅಂತಾಳೆ, ಅಯ್ಯೋ ಹಸಿವೆ ಆಗಿದೆ ಅಂತ ಹಾಲು ಕುಡಿಸ್ತಾಳೆ, ಹೊರಗ್ ಕರ್ಕೊಂಡು ಹೋಗ್ತಾಳೆ, ಏನೇನೇನೋ ಮಾಡ್ತಾಳೆ. ಅದನ್ನ ಬಿಡಿಸೋರು ಯಾರು? ಅದಕ್ಕೆ ಬಾಯಿ ಇವೆ ಹೇಳಲಿಕ್ಕೆ? ಈಗ ಶೈಶವಾವಸ್ಥೆನೇ ಎಷ್ಟು ಕಷ್ಟ. ತಾಯಿ ಗರ್ಭದಲ್ಲಿದ್ದಾಗ ಅನೇಕ ಕೀಟಾಣುಗಳು ಕಚ್ಚತ್ತಂತೆ. ಪೂರ್ವ ಜನ್ಮದ್ದೆಲ್ಲ ಪಾಪಗಳು ಅಲ್ಲಿ ಇವನ್ ನೋಡ್ಕೋತಾನೆ. ಭಾರಿ ಅಂದ್ರೆ ಭಾರಿ ದುಃಖ ಗರ್ಭವಾಸ. ದೇವರಿಗಿದಿಲ್ಲ. ದೇವರಂತ ನಗರ್ಭವಾಸೋ ಮಮ ನಿರ್ಮಲೇಶ್ಯ, ಅತ್ಯಂತ ನಿರ್ಮಲನಾದ ನನಗೆಲ್ಲಿ ಗರ್ಭವಾಸ ಅಂತ ದೇವರು. ಅದನ್ನ ಜನರಿಗೆ ತಿಳಿಸ್ಲಿಕ್ಕೆ ತಾನೇನ್ ಮಾಡಿದ ಅಂದ್ರೆ, ಮೊದಲು ಶೇಷದೇವರನ್ನ ಗರ್ಭದಲ್ಲಿ ಇಡುವಂತೆ ಮಾಡಿ ಆಮೇಲೆ ಕೊನೆ ಟೈಮ್ ತಾನು ಹೋಗಿ ನೆಲ್ಸಿದ್ನಂತ. ಆಮೇಲೆ ದೇವ್ರೇನಿದ್ದಾನೆ ಅಂದ್ರ ತುಂಬಾ ಕ್ಲೀನ್ ಎಲ್ಲಿರುತ್ತೋ ಅಲ್ಲಿ ಬರ್ತಾನೆ ದೇವ್ರು. ಕೆಲವ್ರ ಮನೆ ನೋಡ್ಬೇಕು ನೀವು, ಎಲ್ಲಾ ಕ್ಲೀನ್ ಇರತ್ತೆ. ದೇವ್ರ ಮನೆ ಮಾತ್ರ ಯಪ್ಪ ಹೇಗಿರತ್ತೆ ಅಂದ್ರೆ, ಅದು ವರ್ಷಕ್ಕೊಮ್ಮೆ ಯುಗಾದಿ ಆಚಾರ ಬಂದು ಪೂಜಾ ಮಾಡಿ ಹೋಗೋದು. ಆಚಾರೇ ಬರ್ಬೇಕು ಅದನ್ನ ಸ್ವಚ್ಛ ಮಾಡ್ಲಿಕ್ಕೆ. ಇವರು ದೇವ್ರ ಮನೆ ಒಳಗೂ ಹೋಗಲ್ಲ, ಅಷ್ಟು ಭಕ್ತಿ ಇರತ್ತೆ. ಪೆಟ್ಟಿಗೆ ತೆಗೆದ ತಕ್ಷಣ 2 ಹಲ್ಲಿ, 3 ಜಿರಳೆ, ಹೋದ ವರ್ಷ ಇಟ್ಟಿರೋ ಆ ಹೂವೆಲ್ಲ ಕೊಳತ್ ಹೋಗಿರತ್ತೆ, ಗಂಧ ಎಲ್ಲ ವಾಸನೆ ಬಂದಿರತ್ತೆ. ಕೆಲವ್ರ ಮನೆ ದೇವ್ರ ಇರುತ್ತೆ, ಆ ತೀರ್ಥ ಮಾಡಿ ಆಚಾರ ನಾನ್ ತಗೊಳೋದೇ ಇಲ್ಲ, ಮನೆಗೆ ಹೋಗಿ ತೀರ್ಥ ತಗೋತೀನಿ ಅಂದಿರ್ತಾರ. ಕೆಲವ್ರದೆಲ್ಲ ಹಂಗಿರತ್ತೆ. ದೇವ್ರ ಮನೆ ಮೊದಲು ಸ್ವಚ್ಛ ಇರಬೇಕು. ಯಾಕಂದ್ರೆ ದೇವ್ರ ಬರಬೇಕು ಬೇಡ, ಸನ್ನಿಹಿತನಾಗಿರ್ಬೇಕು ಬೇಡ. ಎಷ್ಟೋ ಕಡೆಗೆ ನಾವ್ ಇದನ್ನ ನೋಡ್ತೀವಿ, ಉಳದೆಲ್ಲ ಸ್ವಚ್ಛ ಇಟ್ಟಿರ್ತಾರೆ, ದೇವ್ರ ಮನೆ ಮಾತ್ರ ತುಂಬಾ ಗಲೀಜಿರುತ್ತೆ. ಅಲ್ಲೇ ತುಪ್ಪ ಚೆಲ್ಲಿರತ್ತೆ, ಹಾಗೇ ಅಲ್ಲಿ ಆ ತುಪ್ಪ ಸೋರಿರತ್ತೆ, ಒಂದ್ ಕಡೆಗೆ ಎಣ್ಣೆ ಎಲ್ಲ ಮ್ಯಾಚ್ ಬಾಕ್ಸ್ ಕಡ್ಡಿ ಗಿರಿ ಅಲ್ಲೇ ಬಿಸಾಕಿರ್ತಾರೆ. ಬಟ್ ಅಸ್ತವ್ಯಸ್ತ ಅಂತ ದೇವ್ರ ಮನೆ. ಯಾಕಂದ್ರೆ ಜಾಸ್ತಿ ನಾವು ಯೂಸ್ ಮಾಡದೇ ಇರೋ ಒಂದೇ ಒಂದು ಜಾಗ ನಮ್ಮ ಮನೆಯಲ್ಲಿ ಅಂದ್ರೆ ದೇವ್ರ ಮನೆ. ಹಂಗಿದ್ರೆ ದೇವ್ರ ಎಲ್ಲಿ ಬರ್ತಾನೆ? ಅದು ದೇವರ ಮನೆ ಆಗೋದೇ ಇಲ್ಲ. ದೇವ್ರ ಇದ್ರು ತಾನೇ ದೇವರ ಮನೆ ಆಗುತ್ತೆ. ಆಗ ದೇವ್ರ ಸರ್ವತ್ರ ವ್ಯಾಪ್ತ, ಅದು ಬೇರೆ. ವಿಶೇಷವಾಗಿ ದೇವ್ರ ಸನ್ನಿಧಾನ ಯಾವಾಗ ಬರುತ್ತೆ? ಶುದ್ಧಿ. ಹೀಗಾಗಿ ದೇವಕಿ ಗರ್ಭವನ್ನ ಶೇಷದೇವರು ಬಂದು ಮೊದಲು ಸ್ವಚ್ಛ ಮಾಡಿದ್ರು. ಅದರ ಕಲ್ಪನೆ ನೋಡ್ರಿ. ತಾ ಫಣೀಶ್ವರಂ ಗರ್ಭಗತಂ ವಿಧಾನ. ಆ ಶೇಷದೇವರಿಗೆ 1000 ಹೆಡೆ ನೀಟಾಗಿ ಸ್ವಚ್ಛ ಮಾಡಿದ್ರು. ಈಗೆಲ್ಲ ಮತ್ತೆ IPL ಮ್ಯಾಚ್ ನಡೆದ ಡ್ಯೂ ಬಂದ್ರೆ ಮಾಡ್ತಿರ್ತಾರೆ, ನೀವು ನೋಡ್ಬೇಕು, ಹಗ್ಗ ತಗೊಂಡು ಎಳಿತಾರ ನೋಡ್ರಿ ಸರ್ ಅಂತ, ಬೇಗ ಅದೆಲ್ಲ ಡ್ಯೂ ಇಲ್ಲ, ಒಂದೊಂದೇ ಎಲ್ಲಿ ಬರಸ್ತಾ. ಹಾಗೆ ಶೇಷದೇವರಿಗೆ ದೊಡ್ಡ ಮೈ 1000 ಹೆಡೆ ಒಳಗ್ ಹೋಗಿ ಎಲ್ಲ ಸ್ವಚ್ಛ ಮಾಡಿದ್ರಂತೆ. ಆಮೇಲೆ ದೇವರು ತಾನು ಬಂದು ಅಲ್ಲಿ ವಿಶೇಷವಾಗಿ ಸನ್ನಿಹಿತನಾಗ್ತಾನೆ. ದೇವರ ಸನ್ನಿಧಾನ ಬಂದ ತಕ್ಷಣ ಬ್ರಹ್ಮಾದಿ ದೇವತೆಗಳು ಓಡಿ ಬಂದ್ರು. ಆ ಮಗು ಒಳಗಿದೆ, ದೇವಕಿ ಗರ್ಭದಿಂದ ವಿಶಿಷ್ಟ ಕಾಂತಿ. ಸ್ತೋತ್ರ ಮಾಡ್ತಾರೆ ಬ್ರಹ್ಮದೇವ್. ಗರ್ಭೆ ಪೆದಭ್ರಾತ್ಮ ಸುಖೈಕ ಮೂರ್ತಿಂ ಅಭೇತ್ಯ ಪದ್ಮಾಸನ ಮುಖ್ಯ ದೇವಾ ಗೀರ್ಭಿಹಿ ಭವದ್ಗರ್ಭ ನಿಜಾಸವರ್ತಿ. ಆ ದೇವರನ್ನ ಏನ್ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ಗರ್ಭಸ್ತುತಿಯನ್ನ ದಿನಾಪಾರಾಯಣ ಮಾಡ್ಬೇಕು. 2 ಆಗುತ್ತೆ. ಒಂದು ನಮಗ್ ಗರ್ಭವಾಸ ಆಗತ್ತೆ. ಯಾರು ದಿನಾ ಗರ್ಭಸ್ತುತಿ ಪಾರಾಯಣ ಮಾಡ್ತಾರೋ ಅವ್ರಿಗೆ ಗರ್ಭವಾಸ ಇಲ್ಲ. ಭಾಗವತದ 10ಮ ಸ್ಕಂದದಲ್ಲಿ ಇದೇ ಕೃಷ್ಣಾವತಾರದ ಪ್ರಸಂಗದಲ್ಲಿ ಏನೇ ಗರ್ಭಸ್ತುತಿ ಅಂತ ಇದೆ. ಮತ್ ಯಾರಿಗ್ ಗರ್ಭ ನಿಲ್ತಿರೋದಿಲ್ಲ, ಪದೇ ಪದೇ ಮಗು ಹೋಗ್ಬಿಡತ್ತೆ, ಆಪರೇಷನ್ ಆಗ್ತಾ ಇರತ್ತೆ, 3-4 ತಿಂಗಳಿಗೆ ಹಿಂಗ ಆಪರೇಷನ್ ಆಗ್ತಾ ಇರುತ್ತೆ.
ಅಥವಾ ಮಕ್ಕಳೇ ಆಗ್ತಿರಲ್ಲ, ಗರ್ಭನೇ ನಿಲ್ತಾ ಇರಲ್ಲ, ಅಂಥವರು ಗರ್ಭಸ್ತುತಿಯನ್ನ ಪಾರಾಯಣ ಮಾಡಿಸ್ಬೇಕಂತ. ಅಂದ್ರೆ ಅವ್ರ ಎದುರಿಗೆ ಕೂತು ಗಂಡ ಅಧಿಕಾರಿಯಾಗಿದ್ರೆ ಚೆನ್ನಾಗಿ ಅವನಿಗೆ ಹೇಳಲಿಕ್ಕೆ ಬರ್ತಿದ್ರೆ ದಿನಾ ಗರ್ಭಸ್ತುತಿಯನ್ನ ಪಾರಾಯಣ ಮಾಡಿಸಿ ಅಥವಾ ಗರ್ಭಸ್ತುತಿಯಿಂದ ಅಭಿಮಂತ್ರಿತವಾದ ನೀರನ್ನ ಕುಡಿದ್ರೆ ಗರ್ಭ ನಿಲ್ಲುತ್ತೆ. ಶಕ್ತಿ ಇದೆ ಮಂತ್ರಕ್ಕೆ, ಭಾರಿ ಶಕ್ತಿ. ಯಾರಿಗೆ ಆಯ್ತು ನಮ್ ಮಕ್ಕಳಾಗಿದೆ ಎಲ್ಲ ಆಗಿದೆ ಇನ್ನೇನ್ ಗರ್ಭ ಅನ್ನೋರಿಗೆ ಮತ್ತೆ ಗರ್ಭವಾಸ ಇಲ್ಲ, ಗರ್ಭಸ್ತುತಿ ಪಾರಾಯಣ ಮಾಡಿದ್ರು ಅಂದ್ರೆ ಮತ್ತೆ ಹುಟ್ಟೋದೇ ಇಲ್ಲ. ಗರ್ಭಸ್ತುತಿಗೆ ಅಷ್ಟು ಶಕ್ತಿ ಇದೆ. ಕೃಷ್ಣಾಮೃತ ಮಹಾರಣದಲ್ಲೂ ಒಂದ್ ಮಾತು ಹೇಳ್ತಾರೆ ಆಚಾರ್ಯ, ಮಾತುಪಯೋಧರ ಸಣ್ಣ ಪುನಃ ಪಿಬಂತಿ. ಯಾರು ದೇವರ ನಾಮಸ್ಮರಣೆ ಯಾವಾಗ್ಲೂ ಮಾಡ್ತಾರೋ ಮತ್ತೆ ತಾಯಿ ಎದೆ ಹಾಲನ್ನೇ ಕುಡಿಯೋದಿಲ್ಲ ಅಂದ್ರೆ ಅವ್ರು ಹುಟ್ಟೋದೇ ಇಲ್ಲ ಮತ್ತೆ. ಹಾಗೆ ನಿರ್ಭಂಗ ಸಿದ್ಧಾರ್ಥಮೆ ಮಾಸ್ತಂ ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಮಾಡಿದ್ದಾರೆ. ಸ್ತೋತ್ರ ಮಾಡಿದ ಮೇಲೆ ಎಷ್ಟು ಕರೆಕ್ಟ್ ಆಗಿ ಬಂದಿದೆ ನೋಡ್ರಿ. ಅಷ್ಟಮಿ ದಿನ ಕೃಷ್ಣನ ಅವತಾರ. ಅಥೋ ಜಯಂತ್ಯಾಂ, ಕರೆಕ್ಟ್ ಆಗಿ ಅಷ್ಟಮಿ. ಅಥೋ ಜಯಂತ್ಯಾಂ ಉದಭೂನ್ ನಿಶೀಥೆ, ಜಯಂತಿಯ ದಿನ ಮಧ್ಯರಾತ್ರಿಯಲ್ಲಿ ದೇವಕೀ ದೇವಿಯ ಉದರವೆಂಬ ಉದಯ ಪರ್ವತದಿಂದ ಚಂದ್ರನಂತೆ ಕೃಷ್ಣ ಪ್ರಾದುರ್ಭವಿಸಿದ. ಶಶೀವ ದೇವಕ್ಯುದರೋದಯಾತ್ರೇ ದಿಗಷ್ಟಕ್ಕೆ ರಾತ್ರಿ ಚರಂಜಿಗೀಶೋ. ಯಾಕೆ ಅಷ್ಟಮಿ ದೇವರ ಅವತಾರ ಮಾಡ್ದ ವಾದ್ರಾಶ್ರವಣ ಅಂತಾರ. ಅಷ್ಟ ದಿಕ್ಕುಗಳಲ್ಲಿದ್ದೆಲ್ಲ ದೈತ್ಯರನ್ನು ಕೊಲ್ತೀನಿ ಅಂತ ತೋರಿಸ್ಲಿಕ್ಕೆ ಅಷ್ಟಮಿ ರಾತ್ರಿ ದೇವರ ಅವತಾರ ಮಾಡಿದ. ರಾತ್ರಿ ಯಾಕೆ ಅವತಾರ ಮಾಡ್ದ ದೇವ್ರು? ಯಾಕೆ ರಾತ್ರಿ ಅವತಾರ ಮಾಡ್ದ ಗೊತ್ತಾ? ಇವರೆಲ್ಲ ರಾತ್ರಿನೇ ಆಕ್ಟಿವ್ ಆಗಿರ್ತಾರ. ರಾಕ್ಷಸರು, ನಿಶಾಚರರು ಅಂತ ಹೆಸರು ಅವರಿಗೆ. ನಿಶಾಚರರು ಅಂದ್ರೆ ಇವತ್ತು ಬಹಳ ಜನ ಇದ್ದಾರೆ ನಿಶಾಚರರು. ಎಲ್ಲಾ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಆಲ್ಮೋಸ್ಟ್ ನಿಶಾಚರರು. ಪಾಪ ಯಾವ್ದೋ ದೇಶದ್ದು ಇಲ್ಲಿ ರಾತ್ರಿ ಇವ್ರು ಎದ್ದು ಕೆಲಸ ಮಾಡ್ತಾ ಇರ್ತಾರೆ. ಯಾರು ರಾತ್ರಿ ಎದ್ದು ತಿರುಗಾಡ್ತಾರಲ್ಲ ಅವರೆಲ್ಲ ನಿಶಾಚರರು. ರಾಕ್ಷಸರು ರಾತ್ರಿ ಹೊತ್ತು ಸಂಚಾರ ಮಾಡ್ತಾರೆ. ಅದಕ್ಕೆ ನಾವು ರಾತ್ರಿ ಮಲ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ರಾಕ್ಷಸಿ ಭಾವ ಹೆಚ್ಚಾಗತ್ತೆ ರಾತ್ರಿ ಹೆಚ್ಚಿದ್ರೆ. ಎಚ್ಚರ ಇದೆ, ಅದಕ್ಕೆ ರಾತ್ರಿ ಮಲಗಬೇಕು, ಬೆಳಿಗ್ಗೆ ಮಲಗಬಾರ್ದು. ನಾವು ಬೆಳಗ್ಗೆ ಎಲ್ಲ ಮಲಗ್ತೀವಿ, ರಾತ್ರಿ ಎಲ್ಲ ಎದ್ದಿರ್ತೀವಿ. ನಾವು ಒಂಥರ ನಿಶಾಚರ. ಆ ನಿಶಾಚರನ್ನ ದಿಗಷ್ಟಕ್ಕೆ ರಾತ್ರಿ ಚರಾಂಜಿಗೀಶೋ. ಈ ರಾತ್ರಿ ಚರ ಆದ್ರೆ ರಾಕ್ಷಸರನ್ನ ನಾನು ಕೊಲ್ತೀನಿ ಅಂತ ತಿಳಿಸ್ಲಿಕ್ಕೆ ರಾತ್ರಿ ದೇವರು ಅಂತಾರ. ಕಂಸ ವಸುದೇವ ದೇವಕಿಯನ್ನ ಬಂಧನದಲ್ಲಿ ಇಡಿಸಿ ಹೈ ಸೆಕ್ಯೂರಿಟಿ ಇಟ್ಟಿದ್ದಾನೆ. ಯಾಕಂದ್ರೆ 8ನೇ ಗರ್ಭಧಾರಣೆ, ಮಗು ಹುಟ್ಟತ್, 8ನೇ ಮಗು ಇದು, 8ನೇ ಮಗು ಇದು. ಆಕಾಶವಾಣಿಯಾಗಿದ್ದೇನೆ, ಅಸ್ಯಾಸ್ವಾಮಷ್ಟಮೋ ಗರ್ಭ ಹಂತಾತ್ಮ ನೈಸೇ ಬುಧ. ನೀ ಯಾರನ್ನ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾ ಇದ್ದೀನ, ನಿನ್ ತಂಗಿನ ಮದುವೆ ಮಾಡಿಸಿ ಅವಳು ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಮಗುನೇ ನಿನ್ನ ಕಂಟಕ ಅಂತ ನಾರದ ಆಕಾಶವಾಣಿಯಾಗಿತ್ತು. ಈಗ 7 ಮಗು ಹೊರಟೋಗಿತ್ತು, ಇದು 8ನೇ ಮಗು. ಈಗ ಹೈ ಸೆಕ್ಯೂರಿಟಿ ಇತ್ತು. ಕೈಗೆಲ್ಲ ಬೇಡಿ ಹಾಕ್ಸಿದ್ದ, ಹರಿದಪ್ಪ ದಪ್ಪ ಬಾಗಿಲು, ಅದಕ್ಕೆಲ್ಲ ಇಷ್ಟಿಷ್ಟು ಬೀಗ ಎಲ್ಲಾ ಹಾಕ್ಸಿ ಎಲ್ಲಾರ್ಗು ರಜಾ ಕೊಡದೆ ಇಟ್ಟಿದ್ದ ಸೈನಿಕರಿಗೆ. ಆದ್ರೂ ದೇವ್ರ ರಾತ್ರಿ ಯಾಕೆ ಅವತಾರ ಮಾಡೋದು ಅಂದ್ರೆ ಅವ್ರ ಕಣ್ ತಪ್ಪಿಸ್ಲಿಕ್ಕಲ್ಲ, ಅವ್ರ ರಾತ್ರಿನೇ ತುಂಬಾ ಜಾಗೃತರಾಗಿರ್ತಾರಂತ ರಾತ್ರಿ ಅವತಾರ. ಸಾಮಾನ್ಯವಾಗಿ ರಾತ್ರಿ ನಿದ್ದೆಗಡು ಸ್ವಲ್ಪ ಕಷ್ಟ. ನೀವ್ ನೋಡ್ರಿ, ನಾನು ಅನೇಕ ಸಾರಿ ಇದನ್ನ ಹೇಳ್ತಿರ್ತೀನಿ. ಈ ATM ಮುಂದೆ ಅಲ್ಲಿ ಇಲ್ಲಿ ವಾಚ್ಮೆನ್ ಕೂತಿರ್ತಾರೆ, ನೀವು ನೋಡ್ಬೇಕು ರಾತ್ರಿ ಎಲ್ಲ ವಾಚ್ಮೆನ್ಸ್. ಅವ್ರ ಹೆಂಗ್ ಕೂತಿರ್ತಾರ ಅಂದ್ರೆ ಚೇರ್ ಮೇಲೆ ಚೇರ್, ಎದುರುಗಡೆ ಒಂದ್ ಚೇರು, ಈ ಕಡೆ ಒಂದ್ ಚೇರು, ಕಾಲ್ ಹಾಕಿ ಮಲ್ಕೊಂಡ್ಬಿಟ್ಟಿರ್ತಾರ. ಬೆಳಿಗ್ಗೆ ಎಲ್ಲ ಎಚ್ಚರ ಇರ್ಬೋದು, ರಾತ್ರಿ ಎಲ್ಲಾ ಎಚ್ಚರ ಅಂದ್ರೆ ಏನ್ ಎಚ್ಚರ್ಬೇಕು? ಟೈಮ್ ಪಾಸ್ ಹೇಗೆ? ಮಲ್ಕೊಂಡ್ಬಿಟ್ಟಿರ್ತಾರೆ, ಏನಾದ್ರೂ ನಿದ್ದೆ ಬರುತ್ತೆ. ಹಂಗೆ ಇವ್ರು ಏನ್ ಸೆಕ್ಯೂರಿಟಿ ಇದ್ರು ರಾತ್ರಿ ಸ್ವಲ್ಪ ನಿದ್ದೆ ಬರುತ್ತೆ, ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ರಾತ್ರಿ ದೇವರು ಅವತಾರ ಮಾಡಿದ್ದಲ್ಲ. ಇವರೆಲ್ಲ ರಾತ್ರಿನೇ ತುಂಬಾ ಎಚ್ಚರ ಇರ್ತಾರೆ ಅಂತ ರಾತ್ರಿ ಅವತಾರ ಮಾಡಿದ್ದಾರೆ ದೇವರು. ಹೀಗೆ ರೋಹಿಣ್ಯಾಂ ಅರ್ಧರಾತ್ರಿತು ಯದಾ ಕಾಲಾಷ್ಟಮಿ ಭವೇತ್ ಜಯಂತಿ ನಾಮಸಾ ಪ್ರೋಕ್ತ. ನೋಡ್ರಿ, ರೋಹಿಣಿ ಅರ್ಧರಾತ್ರಿಯಲ್ಲಿ ಕಾಲಾಷ್ಟಮಿ ಬಂತು ಅಂದ್ರೆ ಜಯಂತಿ. ಪ್ರತಿ ವರ್ಷ ಕೃಷ್ಣಾಷ್ಟಮಿ ಬರುತ್ತೆ, ಕೃಷ್ಣ ಜಯಂತಿ ಬರಲ್ಲ. ಕೃಷ್ಣ ಜಯಂತಿ ಯಾವಾಗ ಅಂದ್ರೆ ರೋಹಿಣ್ಯಾಂ ಅರ್ಧರಾತ್ರಿತು ಯದಾ ಕಾಲಾಷ್ಟಮಿ ಭವೇತ್, ಅವಾಗ ಜಯಂತಿ ನಾಮಸಾ ಪ್ರೋಕ್ತ ಸರ್ವ ಪಾಪ ಪ್ರಣಾಶಿನಿ ಅಂತ ಜಯಂತಿ ನಿರ್ಣಯದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಕೃಷ್ಣಾಷ್ಟಮಿ ಮಧ್ಯರಾತ್ರಿ ರೋಹಿಣಿ ಇರ್ಬೇಕು, ಅವಾಗ ಅದನ್ನ ಜಯಂತಿ ಅಂತ ಕರೀತಾರೆ. ತುಂಬಾ ಸಂತೋಷ ಅಂದ್ರೆ ರಾಮನವಮಿ, ತುಂಬಾ ಹಿಂಸೆ ಅಂದ್ರೆ ಕೃಷ್ಣಾಷ್ಟಮಿ. ರಾಮನವಮಿ ಬಂದ್ರಿ ಶುರು ನೋಡ್ರಿ, ಯುಗಾದಿಯಿಂದ ಪಾನಕ ಕೋಸಂಬರಿ, ಪಾನಕ ಕೋಸಂಬರಿ ನೀರ್ಮೋರು, ಪಾನಕ ಕೋಸಂಬರಿ ನೀರ್ಮೋರು, ಬೆಳಿಗ್ಗೆಯಿಂದ ಶುರು ರಾಮನವಮಿ. ಕೃಷ್ಣಾಷ್ಟಮಿ ಬಂದ್ರೆ ಪಂಚಾಂಗ ಬಂದ ತಕ್ಷಣ ತೆಗೆದು ನೋಡೋದೆ ಕೃಷ್ಣಾಷ್ಟಮಿ ಯಾವಾಗ ಪಾರಣಿ ಅಂತ. ಮಾಡ್ತಾರೋ ಬಿಡ್ತಾರೋ ಅದನ್ನ ನೋಡ್ತಾರೆ, ನೋಡಿ ಇದ್ದವ್ರನ್ನೆಲ್ಲ ಬೈದು ಆಮೇಲೆ ಮುಂದಕ್ಕೆ. ಈ ಸಲ ಯಥೇಚ್ಛ ಇದೆ, ಯೋಚನೆನೇ ಇಲ್ಲ. 1.25 ದಿನ ಉಪವಾಸ ಇದೆ.
2 ಏಕಾದಶಿ ಇದೆ, ಆರಾಮಾಗಿ ಮಾಡೋದು. ಹೀಗಾಗಿ ಅಂದ್ರೆ ಮುಂದಿನ ಕ್ರೋಧನಾಮ ಸಂವತ್ಸರದಲ್ಲಿ ಯಥೇಚ್ಛ 2 ಏಕಾದಶಿ, ಕೃಷ್ಣಾಷ್ಟಮಿ, 2 ಉಪವಾಸ. ಹೀಗಾಗಿ ಆ ರಾತ್ರಿ ಹೊತ್ತು ದೇವರು ತಾನು ಅವತಾರವನ್ನ ಮಾಡ್ತಾನೆ. ಮಾಡಿ ತಾನು ಕೃಷ್ಣಾವತಾರ ರಾತ್ರಿ ಮಾಡಿದ್ದಕ್ಕೆ ಸಾರ್ಥಕ್ಯವನ್ನ ಮಾದರಾಜ ಸ್ವಾಮಿಗಳು ಹೀಗೆ ತಾವು ತಿಳಿಸಿಕೊಡ್ತಾರೆ. ಇದಾದ ಮೇಲೆ ದೇವರು ರೋಹಿಣಿ ನಕ್ಷತ್ರದಲ್ಲಿ ಅವತಾರ ಮಾಡಿದ. ಯಾಕೆ ರೋಹಿಣಿ ನಕ್ಷತ್ರದಲ್ಲಿ ಅವತಾರ ಮಾಡಿದ ಅನ್ನೋದನ್ನ ನಾಳೆ ದಿವಸ ತಿಳಿಯುವ ಪ್ರಯತ್ನ. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ಅನೀನ ಭಾವಿಯತ್ ಪುಣ್ಯಂ ತದಾಪ್ನೋತ್ ಗುರುರ್ಮಮ ಅಸ್ಮದ್ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಪ್ರಿಯತಾಂ ಸುಪ್ರೀತೋ ವರದೋ ಭವತು. ಶ್ರೀ ಕೃಷ್ಣ ಅರ್ಪಣಮಸ್ತು.